ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ KPSC ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ. ಸೊ ಇದು ಬಂದು RPC, ಇಟ್ ಮೀನ್ಸ್ ಹಿಂದುಳಿದ ಏನು ಬರುತ್ತೋ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ಇನ್ ದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಸೊ ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು 532 ಒಂದು ವರ್ಷನ್ ಕೋಡಲ್ಲಿ ಒಂದು ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ಗೆ. ಅದು ಬಂದು SK ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿತ್ತು. ಇದು ಬಂದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ ಪೇಪರ್ ಇದೆ ಅಂತ. 2023ರಲ್ಲಿ ಬಂದಿರತಕ್ಕಂಥ ರೂರಲ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ಗೆ ಸಂಬಂಧಪಟ್ಟಂಥ ಗ್ರೂಪ್ ಬಿ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ, ನೋಡ್ತಾ ಹೋಗೋಣ. ಈ ಆಕೃತಿಯಲ್ಲಿರೋ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಆಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟು? ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ, ತ್ರಿಭುಜಕ್ಕೆ ಬರಬೇಕಾಗಿತ್ತು, ಇಲ್ಲಿ ಲೈನ್ ಹಿಂಗೆ ಬರಬೇಕಿತ್ತು, ಆದರೆ ಇವರು ಇಲ್ಲಿಂದ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಕ್ಕಂಥ ಒಂದು ಚಾನ್ಸಸ್ ಇದಕ್ಕಿದೆ. ಸೊ ಹಾಗಾಗಿ ಇದಕ್ಕೆ ನಾವು ಈ ಥರ ಇದ್ದರೆ ಆನ್ಸರ್ ಯಾವುದಂತ ಹೇಳೋದಂತ ಹೇಳಿದ್ರೆ, ಸೊ ಟೋಟಲಾಗಿ ಒಂದು ತ್ರಿಭುಜ ಬರುತ್ತೆ. 1 2 3 4 5 6 7 8 9, ಒಟ್ಟು 9 ತ್ರಿಭುಜಗಳು ಕಂಡುಬರುತ್ತೆ. ಇದು ಸೆಂಟ್ರಲ್ಲಿ ಲೈನ್ ಕರೆಕ್ಟಾಗಿದ್ದಿದ್ರೆ 9 ತ್ರಿಭುಜಗಳು ಕಂಡು ಬರ್ತಿತ್ತು. ಆದರೆ ಇದು ಸೈಡಲ್ಲಿರೋದ್ರಿಂದ ಇದಕ್ಕೆ ಅವರು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಿರ್ತಕ್ಕಂಥ ಒಂದು ಚಾನ್ಸಸ್ಸು ಇದಕ್ಕೆ ತುಂಬ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ರಷ್ಟು ಮೀಸಲಾತಿ ಅಥವಾ ಸರ್ಕಾರಿ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ನೀಡುವ ಸಂವಿಧಾನದ 2019ರ ತಿದ್ದುಪಡಿ ಮಸೂದೆ ಯಾವುದು ಅಂತ ಕೇಳಿದರೆ, ಆರ್ಥಿಕವಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ 2 ಸಹ ಕೇಳ್ಬೋದು ಈ ಒಂದು ಕ್ವಶನ್. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ 10% ಸರ್ಕಾರಿ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ನೀಡುವ ಸಂವಿಧಾನ 2019ರ ತಿದ್ದುಪಡಿಯ ಮಸೂದೆ ಯಾವುದು ಅಂತ ಹೇಳಿದರೆ, ತಿದ್ದುಪಡಿ 124 ಬರ್ತಕ್ಕಂಥದ್ದಾಗಿರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಹಿಂದಿನ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದಾಗಿರುತ್ತೆ. 61ನೇ ತಿದ್ದುಪಡಿ ಕಾಯ್ದೆ, 52ನೇ ತಿದ್ದುಪಡಿ ಕಾಯ್ದೆ, 73ನೇ ತಿದ್ದುಪಡಿ ಕಾಯ್ದೆ ಮತ್ತು 74ನೇ ತಿದ್ದುಪಡಿ ಕಾಯ್ದೆ. ತುಂಬ ಈಸಿ ಕ್ವಶನ್ ಇದು ಸಹ. ಇಲ್ಲ ನೋಡ್ತಾ ಹೋದರೆ ಹೀಗೆ ಕೊಟ್ಟಿದ್ದಾರೆ, ಏನಂತ ಹೇಳಿದರೆ ಕೆಲವನ್ನ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ, AB ಸರಿ, C ಮತ್ತು D ತಪ್ಪಾಗಿದೆ ಅಂತಕ್ಕಂಥದ್ದು ಅಲ್ಲ. ಸೊ ನೋಡಿ, ಇಲ್ಲಿ A ಮತ್ತು B ತಪ್ಪು, C ಮತ್ತು D ಸರಿಯಾಗಿದೆ. ಯಾಕೆಂತ ಹೇಳಿದರೆ 61ನೇ ತಿದ್ದುಪಡಿ ಕಾಯ್ದೆಯಿಂದ ಇದು ಬಂದು ಮತದಾರ ವಯಸ್ಸನ್ನು ಕಡಿಮೆಗೊಳಿಸುತ್ತೆ. ಏನಂದರೆ 21 ವರ್ಷ ಇರುತ್ತೆ ಮತದಾನದ ವಯಸ್ಸು, ಅದನ್ನು 18 ವರ್ಷಕ್ಕೆ ಇಳಿಸ್ತಕ್ಕಂಥ ಒಂದು ತಿದ್ದುಪಡಿ ಕಾಯ್ದೆ ಅಂತ ಹೇಳಿದ್ರೆ ಅದು 61ನೇ ತಿದ್ದುಪಡಿ ಕಾಯ್ದೆ. ಹಾಗಾಗಿ ಇದಕ್ಕೆ ಬರಬೇಕು. ಮತ್ತು 52ನೇ ತಿದ್ದುಪಡಿ ಕಾಯ್ದೆ ಅಂತ ಹೇಳಿದ್ರೆ 10ನೇ ಪರಿಚ್ಛೇದದ ಸೇರ್ಪಡೆ ಬಂದು 52ನೇ ತಿದ್ದುಪಡಿ ಆಗಿರಬೇಕಾಗಿತ್ತು. ಸೊ ಇವೆರಡು ಮಿಸ್ಪ್ಲೇಸ್ ಆಗಿರೋದ್ರಿಂದ ಇವೆರಡು ತಪ್ಪಾಗಿರ್ತಕ್ಕಂಥದ್ದು. C ಮತ್ತು D ಬಂದು ಸರಿ ಇರ್ತಕ್ಕಂಥದ್ದು. 73ನೇ ತಿದ್ದುಪಡಿ 11ನೇ ಪರಿಚ್ಛೇದದ ಸೇರ್ಪಡೆ ಆಗುತ್ತೆ, ಅದು ಬಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಇನ್ನು 74ನೇ ತಿದ್ದುಪಡಿ ಅಂತ ಹೇಳಿದ್ರೆ 12ನೇ ಪರಿಚ್ಛೇದವನ್ನು ಸೇರ್ಪಡೆ ಮಾಡ್ತಕ್ಕಂಥ ಏನು ಮುನ್ಸಿಪಲ್ ಅಥವಾ ನಗರಸಭೆ ಅಂತ ಹೇಳ್ತೀವೋ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಗರ ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಇವೆರಡು ಸರಿ ಇದೆ, A ಮತ್ತು B ಮಿಸ್ಪ್ಲೇಸ್ ಆಗಿದೆ. ಹಾಗಾಗಿ ಆನ್ಸರ್ ಆಪ್ಷನ್ 4 A ಮತ್ತು B ತಪ್ಪು, C ಮತ್ತು D ಸರಿಯಾಗಿದೆ. ಆ್ಯಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ರಾಷ್ಟ್ರಪತಿಯು ಸಂಸತ್ತಿನ 2 ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಹೊಂದಿದ ಸಂದರ್ಭಗಳೆಂದರೆ ಅಂತ ಕೇಳಿದರೆ, ಸೊ ರಾಷ್ಟ್ರಪತಿಯವರು ಸಂಸತ್ತಲ್ಲಿ 2 ಸದನಗಳನ್ನು ಉದ್ದೇಶಿಸಿ ಯಾವ ಸಂದರ್ಭಗಳಲ್ಲಿ ಮಾತಾಡ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಅಂತಕ್ಕಂಥದ್ದು. ಸಾರ್ವತ್ರಿಕ ಚುನಾವಣೆಗಳ ನಂತರದ ಪ್ರಥಮ ಅಧಿವೇಶನದ ಪ್ರಾರಂಭದಲ್ಲಿ ಮಾತಾಡ್ತಾರಾ, ಅಥವಾ ಪ್ರತಿಯೊಂದು ಅಧಿವೇಶನದಲ್ಲಿ ಮಾತಾಡಬಹುದಾ, ಅಥವಾ ಪ್ರತಿ ವರ್ಷದ ಪ್ರಥಮ ಅಧಿವೇಶನ, ಅಥವಾ ಪ್ರತಿ ವರ್ಷದ ಬಜೆಟ್ ಅಧಿವೇಶನ, ಇವುಗಳಲ್ಲಿ ಯಾವುದು ಸರಿ ಅಂತ ಹೇಳಿದರೆ, ಸೊ ರಾಷ್ಟ್ರಪತಿಯವರು ಸಂಸತ್ತಿನಲ್ಲಿ 2 ಸದನಗಳನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಅಧಿಕಾರ ಬರ್ತಕ್ಕಂಥ 2 ಸಂದರ್ಭಗಳಂತ ಹೇಳಿದರೆ, ಫಸ್ಟ್ ಒಂದು, ಸೊ ನೋಡ್ತಾ ಹೋದರೆ ಇಲ್ಲಿ ರಾಷ್ಟ್ರಪತಿ ಸಂಸತ್ತಿನ 2 ಸದನಗಳ ಉದ್ದೇಶಿಸಿ ಮಾತಾಡ್ತಕ್ಕಂಥ ಅಧಿಕಾರ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳ ನಂತರ ಪ್ರಥಮ ಅಧಿವೇಶನದ ಪ್ರಾರಂಭದಲ್ಲಿ ಮತ್ತು ಪ್ರತಿ ವರ್ಷದ ಪ್ರಥಮ ಅಧಿವೇಶನದಲ್ಲಿ 1 ಮತ್ತು 3 ಸರಿಯಾಗಿರ್ತಕ್ಕಂಥ ಆಯ್ಕೆ. ಇಲ್ಲಿ 3ನೇ ಆಪ್ಷನ್ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು, ಸೊ ಇಂಗ್ಲೀಷ್ ವರ್ಷನ್ ಸಹ ನೋಡ್ತಾ ಹೋಗ್ಬೋದು. ಇಲ್ಲಿಗೆ ಆನ್ಸರ್ ನೋಡ್ತಾ ಹೋದರೆ 9 ಬರುತ್ತೆ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೈನು ತಪ್ಪಿದೆ, ಇಲ್ಲಿಗೆ ಬರಬೇಕಿತ್ತು ಅಂತಕ್ಕಂಥದ್ದು ನೋಡ್ತಾ ಹೋದಾಗ ಆನ್ಸರು 9 ಸರಿ ಇದೆ. ಆದರೆ ಇಲ್ಲಿ ಕೊಟ್ಟಿರೋದು ಲೈನ್ ಇಲ್ಲಿ ಕೊಟ್ಟಿದ್ದಲ್ಲ, ಸೊ ಹಾಗೆ ಇದಕ್ಕೆ ಅವರು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ಕ್ವಶನ್ನು ರಾಂಗ್ ಇದೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟು, ವಿಚ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ವಾಸ್ ಬ್ರಾಟ್ ಇನ್ 2019 ಟು ಅಕಾಮಡೇಟ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಆಫ್ ದ ಸೊಸೈಟಿ ಬೈ ಪ್ರೊವೈಡಿಂಗ್ 10% ರಿಸರ್ವೇಷನ್ ಇನ್ ಗವರ್ನಮೆಂಟ್ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಂತ ಹೇಳಿದರೆ, ಸೊ ಇದು ಬಂದು ಅಮೆಂಡ್ಮೆಂಟ್ 124. ಆ್ಯಂಡ್ ನೆಕ್ಸ್ಟ್ ಟು ಕನ್ಸಿಡರ್ ದ ಫಾಲೋಯಿಂಗ್ 61st ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದು
ಇದು ರೆಡ್ಯೂಸ್ಡ್ ವೋಟಿಂಗ್ ಏಜ್ ಅಂತಕ್ಕಂಥದ್ದಾಗಿರುತ್ತೆ. 52 ಬಂದು ಆ್ಯಡೆಡ್ 10th ಶೆಡ್ಯೂಲ್ ಆಗಿರುತ್ತೆ. ಸೊ ಇವೆರಡು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ 73 ಮತ್ತು 74 73-74 ಇವೆರಡು ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ ಎಸ್, ಎ ಆ್ಯಂಡ್ ಬಿ ಆರ್ ಫಾಲ್ಸ್, ಸಿ ಆ್ಯಂಡ್ ಡಿ ಆರ್ ಟ್ರೂ. And next to consider the following statements. The President of India has the power to address both houses of parliament at commencement of ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಸೆಷನ್ ಆಫ್ಟರ್ ದ ಜನರಲ್ ಎಲೆಕ್ಷನ್ಸ್ ಅಂತಕ್ಕಂಥದ್ದಾಗಿರುತ್ತೆ ಮತ್ತು ಫಸ್ಟ್ ಸೆಷನ್ ಆಫ್ ಈಚ್ ಇಯರ್ ಎರಡು ಒಂದು ಸಂದರ್ಭದ ಸಿಚುವೇಷನಲ್ಲಿ ಅವರು ಮಾತಾಡ್ತಕ್ಕಂಥ ಒಂದು ಇದು ಕಂಡು ಬರುತ್ತೆ. ಸೊ ಇಲ್ಲಿ ಆನ್ಸರು ಆಪ್ಷನ್ 1 and 3. ಆ್ಯಂಡ್ ನೆಕ್ಸ್ಟು ಪ್ರಥಮ ಪಟ್ಟಿಯಲ್ಲಿರುವ ವಿಷಯಗಳನ್ನು ದ್ವಿತೀಯ ಪಟ್ಟಿಯ ವಿಷಯಗಳಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದು? ಆರ್ಥಿಕ ಕ್ಷೇತ್ರದಲ್ಲಿ ಸರಕು ಕಳ್ಳ ಸಾಗಾಣಿಕೆ ನಿಷೇಧ ಕಾಯ್ದೆ ಯಾವಾಗುತ್ತೆ? 44ನೇ ಸಂವಿಧಾನಿಕ ತಿದ್ದುಪಡಿ ಬರೋದು ಯಾವಾಗ ಅಂತ ಕೇಳಿದರೆ. ಮತ್ತು ಭಾರತದಲ್ಲಿ ಕಾರ್ಮಿಕ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಆನ್ಸರ್ ಡೈರೆಕ್ಟಾಗಿ ನೋಡ್ತಾ ಹೋದರೆ, ಸೊ ನೋಡಿ ಇಲ್ಲಿ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದು ಅಂತ ಕೇಳಿದರೆ. ಸೊ ತುಂಬ ಈಸಿ ಅಂತಲೇ ಇದೆ. ಯಾವುದಂತ ಹೇಳಿದರೆ 1955ರಲ್ಲಿ ಬರ್ತಕ್ಕಂಥದ್ದು, ಹೌದಲ್ವಾ? ಸೊ 1955ರಲ್ಲಿ ಏನಿದೆಯೋ ಆವಾಗ ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ 1955. ಆ್ಯಂಡ್ ನೆಕ್ಸ್ಟು ಆರ್ಥಿಕ ಕ್ಷೇತ್ರದಲ್ಲಿ ಸರಕು ಕಳ್ಳ ಸಾಗಾಣಿಕೆ ನಿಷೇಧ ಕಾಯ್ದೆ ಬಂದು 1974ರಲ್ಲಿ. 44ನೇ ಸಾಂವಿಧಾನಿಕ ತಿದ್ದುಪಡಿ ಏನಿದೆಯೋ ಇದು ಕಂಡು ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ 1978ರಲ್ಲಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಕ್ಯಾಬಿನೆಟ್ ಅಂತಕ್ಕಂಥ ಒಂದು ಪದವನ್ನು ಸಹ ಇಲ್ಲಿ ಬಳಕೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಕಾರ್ಮಿಕ ಕಾಯ್ದೆ ಜಾರಿಗೆ ಬಂದಂಥ ವರ್ಷ 1951ರಲ್ಲಿ. ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. 361ನೇ ವಿಧಿ ಏನು ಹೇಳುತ್ತೆ, 331ನೇ ವಿಧಿ ಏನು ಹೇಳುತ್ತೆ, 222ನೇ ವಿಧಿ, 341ನೇ ವಿಧಿ ಏನೇನು ತಿಳಿಸ್ಕೊಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಇಲ್ಲಿ 361ನೇ ವಿಧಿ ಏನಿದೆಯೋ ಇದು ಬಂದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ರಕ್ಷಣೆ ಬಗ್ಗೆ ಹೇಳ್ತೇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಿ ಅಂತಕ್ಕಂಥದ್ದು 1 ಎ ಮತ್ತು ಡಿ ಇಲ್ಲಿದೆ. ಸೊ ಇದು ತಪ್ಪಾಗುತ್ತೆ, 1 ಅಥವಾ 4 ಮಾತ್ರ ಆನ್ಸರ್ ಆಗಬೇಕು. ಆ್ಯಂಡ್ 331ನೇ ವಿಧಿ ಏನಿದೆ ಇದು ಬಂದು ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಪ್ರಾತಿನಿಧ್ಯತೆ ಬಗ್ಗೆ ಕೊಡ್ತಕ್ಕಂಥದ್ದು. 222ನೇ ವಿಧಿ ಬಂದು ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆ ಆಗಿರುತ್ತೆ. 341ನೇ ವಿಧಿ ಬಂದು ಪರಿಶಿಷ್ಟ ಜಾತಿಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 7ನೇ ಪ್ರಶ್ನೆ ಹೇಗಿದೆ, ಗಿಫೆನ್ನ ವಿರೋಧಾಭ್ಯಾಸ ಅನ್ವಯಿಸುವುದು ಯಾವುದಕ್ಕೆ? ವಿಲಾಸಿ ಸರಕುಗಳು, ಕೆಳದರ್ಜೆ ಸರಕುಗಳು, ಹಿತಕರ ಸರಕುಗಳು, ಬಂಡವಾಳ ಸರಕುಗಳು ಅಂತ ಹೇಳಿದರೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ಗಿಫೆನ್ನ ವಿರೋಧಾಭ್ಯಾಸ ಅಂತ ಹೇಳಿದರೆ ಇದು ಕೆಳದರ್ಜೆಯ ಸರಕುಗಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ನೆಕ್ಸ್ಟು ಭಾರತದಲ್ಲಿ ನೋಟು ಚಲಾವಣೆಯ ವಿಧಾನ ಯಾವುದು? ನಿರ್ದಿಷ್ಟ ನ್ಯಾಸರಕ್ಷಕ ಪದ್ಧತಿ, ಗರಿಷ್ಠ ನ್ಯಾಸರಕ್ಷಕ, ಪ್ರಮಾಣುಗತ ನಿಧಿ ಪದ್ಧತಿ, ಕನಿಷ್ಠ ನ್ಯಾಸರಕ್ಷಕ ಪದ್ಧತಿ ಅಂತ ಹೇಳಿದರೆ. ಸೊ ಭಾರತದಲ್ಲಿ ನೋಟು ಚಲಾವಣೆಯ ವಿಧಾನ, ಪರಿಚಲನೆ ವಿಧಾನ ಯಾವುದು ಅಂತ ಹೇಳಿದರೆ ಅದು ಬಂದು ಕನಿಷ್ಠ ನ್ಯಾಸರಕ್ಷಕ ಪದ್ಧತಿಯಾಗಿರುತ್ತೆ. ಇದು ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಶ್ವ ಅಸಮಾನತೆಯ ವರದಿ 2022 ಯಾವ ಸಂಸ್ಥೆಯಿಂದ ಬಿಡುಗಡೆ ಮಾಡಲಾಗಿದೆ? ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು. ವಿಶ್ವ ಅಸಮಾನತೆಯ ವರದಿ 2022 ಯಾವ ಸಂಸ್ಥೆಯಿಂದ ಬಿಡುಗಡೆಯನ್ನು ಮಾಡಲಾಗಿದೆ ಅಂತ ಕೇಳಿದರೆ ಇದು ಬಂದು ವಿಶ್ವ ಅಸಮಾನತೆಯ ಪ್ರಯೋಗಾಲಯದಿಂದ. ಮ್ಯಾಥ್ಸ್ ಲಿಸ್ಟ್ ಅಂತ ಕೇಳಿದರೆ ಸೊ ಇಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಎಂಪ್ಲಾಯ್ಮೆಂಟ್ ಸಿಟಿಸನ್ ಆ್ಯಕ್ಟ್ ಬಂದು 1955 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ಅಂತಕ್ಕಂಥದ್ದು ಬಂದು 1974 ಬರ್ತಕ್ಕಂಥದ್ದು. 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಂದು 1978. ಆ್ಯಂಡ್ ಲೇಬರ್ ಆ್ಯಕ್ಟ್ ಇನ್ ಇಂಡಿಯಾ 1951. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಕರೆಕ್ಟ್ ಅಂತ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಆರ್ಟಿಕಲ್ 361 ಏನಿರುತ್ತೆ, ಪ್ರೊಟೆಕ್ಷನ್ ಆಫ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ನ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 331 ಬಂದು ರೆಪ್ರೆಸೆಂಟೇಷನ್ ಆಫ್ ದ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಇನ್ ಲೋಕಸಭಾ ಬರುತ್ತೆ. ಆರ್ಟಿಕಲ್ 222 ಬಂದು ಶೆಡ್ಯೂಲ್ ಕಾಸ್ಟ್ ಬರ್ತಕ್ಕಂಥದ್ದು. ಆರ್ಟಿಕಲ್ 222 ಬಂದು ಟ್ರಾನ್ಸ್ಫರ್ ಆಫ್ ಹೈಕೋರ್ಟ್ ಜಡ್ಜಸ್ ಬರುತ್ತೆ. ಆರ್ಟಿಕಲ್ 341 ಬಂದು ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ, ಕ್ಯಾಸ್ಟ್. ಆ್ಯಂಡ್ ನೆಕ್ಸ್ಟ್ ಬಂದು ಗಿಫೆನ್ಸ್ ಪ್ಯಾರಾಡಾಕ್ಸ್ ಅಪ್ಲೈಸ್ ಟು ಲಕ್ಸುರಿ ಗೂಡ್ಸ್ ಬರುತ್ತಾ, ಇನ್ಫೀರಿಯರ್ ಗೂಡ್ಸ್ ಬರುತ್ತಾ, ಕಂಫರ್ಟಬಲ್ ಗೂಡ್ಸ್, ಕ್ಯಾಪಿಟಲ್ ಗೂಡ್ಸ್ ಅಂತಕ್ಕಂಥ ನೋಡ್ತಾ ಹೋದರೆ ಆನ್ಸರ್ ಇನ್ಫೀರಿಯರ್ ಗೂಡ್ಸ್ಗೆ ಸಂಬಂಧಪಟ್ಟಂಥದ್ದು. ಮೆಥಡ್ ಆಫ್ ಇಶ್ಯೂಸ್ ದ ನೋಟ್ ಇನ್ ಇಂಡಿಯಾ ಈಸ್ ಮಿನಿಮಮ್ ಫೆಡಿಸರಿ ಸಿಸ್ಟಮ್ ಅಂತಕ್ಕಂಥದ್ದಾಗಿರುತ್ತೆ. ದ ವರ್ಡ್
ಇನ್ಇಕ್ವಾಲಿಟಿ ರಿಪೋರ್ಟ್ 2022 ವಾಸ್ ರಿಲೀಸ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂದರೆ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಭೂ ಸುಧಾರಣಾ ಕಾಯ್ದೆಯು 1961 ನಿಬಂಧನೆಗಳ ಪ್ರಕಾರ 1961 ಭೂ ಸುಧಾರಣಾ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಏನೇನು ಬರುತ್ತೆ ಆ ಒಂದು ಕಾಯ್ದೆ ಎಲ್ಲಿ ಅಂತ ನೋಡ್ತಾ ಹೋದರೆ, ಸೊ ನೋಡಿ ಇಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥ ABCD ಏನಿದೆಯೋ 4 ಸಹ ಸರಿ ಇರ್ತಕ್ಕಂಥದ್ದಾಗಿರುತ್ತೆ. ಭೂ ಮಾಲೀಕರು, ರಕ್ಷಣಾ ಸಿಬ್ಬಂದಿ ಅಥವಾ ನಾವಿಕರಿಗೆ ಹೊರತುಪಡಿಸಿ ಕರ್ನಾಟಕದಲ್ಲಿನ ಕೃಷಿ ಭೂಮಿಯನ್ನು ಯಾವುದೇ ಅವಧಿಗೆ ಗುತ್ತಿಗೆಗೆ ನೀಡಲಾಗುವುದಿಲ್ಲ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿನ ಕೃಷಿ ಭೂಮಿಯನ್ನು ಯಾವುದೇ ಅವಧಿಗೆ ಗುತ್ತಿಗೆಗೆ ನೀಡಲಾಗುವುದಿಲ್ಲ. ಆ್ಯಂಡ್ ನೆಕ್ಸ್ಟ್, ಪುನರಾರಂಭದ ದಿನಾಂಕದಿಂದ 15 ವರ್ಷಗಳೊಳಗೆ ಹಿಡುವಳಿದಾರರಿಂದ ಪುನರಾರಂಭಿಸಿದ ಜಮೀನಿನ ಮಾರಾಟ, ಉಡುಗೊರೆ, ವಿನಿಮಯ ಅಥವಾ ಬೇರೆ ರೀತಿಯಲ್ಲಿ ವರ್ಗಾವಣೆಗೆ ನಿರ್ಬಂಧ. ಪುನರಾರಂಭ ದಿನಾಂಕದಿಂದ 1 ವರ್ಷದೊಳಗೆ ಭೂಮಿಯನ್ನು ವೈಯಕ್ತಿಕವಾಗಿ ಕೃಷಿ ಮಾಡದಿದ್ದರೆ ಭೂಮಿ ಸ್ವಯಂಚಾಲಿತವಾಗಿ ರಾಜ್ಯಕ್ಕೆ ಸೇರುತ್ತದೆ. ಸೊ ಇದು 4 ಸಹ ಬರ್ತಕ್ಕಂಥದ್ದಾಗಿರುತ್ತೆ. ಯಾವುದರ ಅಡಿಯಲ್ಲಿ? 1961 ಭೂ ಸುಧಾರಣಾ ಕಾಯ್ದೆಯ ಅಡಿಯಲ್ಲಿ ಬರ್ತಕ್ಕಂಥ ನಿಬಂಧನೆಗಳು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 2ನೇ ಪಂಚವಾರ್ಷಿಕ ಯೋಜನೆ ಆಧರಿಸಿರುವುದು ಯಾವುದರ ಮೇಲೆ ಅಂತ ಕೇಳಿದರೆ, ಸೊ ಇಲ್ಲಿ 2ನೇ ಪಂಚವಾರ್ಷಿಕ ಯೋಜನೆ ಯಾವಾಗ ಬರುತ್ತೆ? ಸೊ 2ನೇ ಪಂಚವಾರ್ಷಿಕ ಯೋಜನೆ ಬರ್ತಕ್ಕಂಥದ್ದು 1956ರಿಂದ 61. ಸೊ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಕೈಗಾರಿಕೆ ಅಭಿವೃದ್ಧಿಗೆ ಸಹ ಇಲ್ಲಿ ಒತ್ತನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಒಂದು ಮಹಾಲನೋಬಿಸ್ ಮಾದರಿ, ಆಪ್ಷನ್ 2 ಮಹಾಲನೋಬಿಸ್ ಮಾದರಿ ಆ ಯೋಜನೆಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಮಾದರಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ಈಗ ರಾಜುವಿಗೆ 38 ವರ್ಷ. ಅವನು ತನ್ನ ಮಗ ಅರ್ಥನಿಗಿಂತ 2 ಪಟ್ಟು ವಯಸ್ಸಾಗಿದ್ದಾನೆ. 7 ವರ್ಷಗಳ ಹಿಂದೆ ಅರ್ಥನ ವಯಸ್ಸು ಎಷ್ಟು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ನಾನು ನೇರವಾಗಿ ಹೇಳ್ತಾ ಹೋಗ್ತೀನಿ. ಆನ್ಸರ್ ಬಂದು ಆಪ್ಷನ್ 2 12 ವರ್ಷ ವಯಸ್ಸಾಗಿರುತ್ತೆ. ಇಲ್ಲಿ ಹೇಳಿದಾನೆ ರಾಜುವಿಗೆ 38 ವರ್ಷ ಅಂತ ಹೇಳಿದರೆ, ಸೊ ಅವನು ತನ್ನ ಮಗ ಅರ್ಥನಿಗಿಂತ 2 ಪಟ್ಟು ವಯಸ್ಸಾಗಿದ್ದಾನೆ ಅಂದರೆ ಮಗನಿಗೆ ಎಷ್ಟಾಗುತ್ತೆ? 38ರಲ್ಲಿ ಅರ್ಧ ಅಂದರೆ 19 ವರ್ಷ ಆಗಿರುತ್ತೆ. ಸೊ 19 ವರ್ಷ ಅಂತ ಹೇಳಿದ್ರೆ 7 ವರ್ಷಗಳ ಹಿಂದೆ ಅರ್ಥನ ವಯಸ್ಸು ಕೇಳಿದರೆ, ಸೊ ಈಗ 19 ವರ್ಷ ಆದರೆ 7 ವರ್ಷ ಹಿಂದೆ ಎಷ್ಟಾಯಿತು? 7ನ್ನು ಮೈನಸ್ ಮಾಡಿ 12 ಬರುತ್ತೆ. ಸೊ 12 ವರ್ಷಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಜನಸಾಂದ್ರತೆ GCDP ಎಸ್ ಲಿಂಗಾನುಪಾತ ಲಿಂಗ ಆಯವ್ಯಯ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರಲ್ಲಿ ಜನಸಾಂದ್ರತೆ ಅಂತಕ್ಕಂಥ ಏನು? ಇದು ಬಂದು 1 ಚದರ ಭೂಪ್ರದೇಶದಲ್ಲಿ ನೆಲೆಸಿರುವ ಒಟ್ಟು ಜನಸಂಖ್ಯೆ, ಹೌದಲ್ವಾ? 1 ಚದರ ಭೂಪ್ರದೇಶದಲ್ಲಿ ನೆಲೆಸಿರುವ ಒಟ್ಟು ಜನಸಂಖ್ಯೆನ ನಾವು ಜನಸಾಂದ್ರತೆ ಅಂತ ಹೇಳ್ತೀವಿ. ಇನ್ನು GSDP ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ರಾಜ್ಯದ ಭೌಗೋಳಿಕ ಪ್ರದೇಶದೊಳಗೆ 1 ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಸಿದ್ಧಪಡಿಸಿದ ಸರಕುಗಳ ಮತ್ತು ಸೇವೆಗಳ ಒಟ್ಟು ಪರಿಮಾಣದ ಮೊತ್ತವನ್ನು GSDP ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ಲಿಂಗಾನುಪಾತ ಅಂದರೆ ಏನು? ಒಂದು ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ಪ್ರತಿಶತ 1000 ಪುರುಷರಿಗೆ ಹೋಲಿಸಿದಂತೆ ಲಭ್ಯವಿರುವ ಮಹಿಳೆಯರ ಸಂಖ್ಯೆನ ನಾವು ಲಿಂಗಾನುಪಾತ ಅಂತ ಹೇಳ್ತೀವಿ, ಹೌದಲ್ವಾ? ಸೊ 1000ಕ್ಕೆ ಎಷ್ಟು ಜನ ಮಹಿಳೆಯರು ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ಲಿಂಗ ಆಯವ್ಯಯ ಅಂತ ಹೇಳಿದ್ರೆ ಮಹಿಳೆಯರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಉದ್ದೇಶಿತ ಯೋಜನೆಗಳ ಮೂಲಕ ಮಾಡಿದ ಹಂಚಿಕೆಗಳ ಪ್ರಮಾಣವನ್ನು ಸೂಚಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟು, ಲಿಯಂಟಿಫ್ರವರ ವಿರೋಧಾಭಾಸವನ್ನು ಪ್ರಚುರಪಡಿಸಲು ಉಪಯೋಗದ ಮಾಹಿತಿ ಯಾವುದು ಅಂತ ಕೇಳಿದರೆ, ಸೊ ಇದು ಅಷ್ಟೇ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಸೊ ಆನ್ಸರ್ ಬಂದು ಆಪ್ಷನ್ 4 ಇನ್ಪುಟ್ ಆ್ಯಂಡ್ ಔಟ್ಪುಟ್ ಟೇಬಲ್. ಆಲ್ಫ್ರೆಡ್ ಮಾರ್ಷಲ್ ಅವರು ಬರೆದಿರೋ ಪುಸ್ತಕವನ್ನು ಕೇಳಿದರೆ 15. ಸೊ ಆಲ್ಫ್ರೆಡ್ ಮಾರ್ಷಲ್ ಅವರು ಬರೆದಿರೋ ಪುಸ್ತಕ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್. As per the provisions of the Land Reforms Act of 1961, so ಇಲ್ಲಿ ಆನ್ಸರು ಫಸ್ಟ್ ಒನ್, agricultural land in Karnataka cannot be released for any period whatsoever except if the land owner is a defense personnel or a seaman ಅಂತಕ್ಕಂಥದ್ದು ಸರಿ ಇದೆ. ಆ್ಯಂಡ್ ಆಪ್ಷನ್ BCD 4 ಸಹ ಬರ್ತಕ್ಕಂಥದ್ದಾಗಿರುತ್ತೆ. ಎಕ್ಸ್ಪೆಕ್ಟ್ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಉತ್ತರ ಕನ್ನಡ ಆ್ಯಂಡ್ ದಕ್ಷಿಣ ಕನ್ನಡ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಕರ್ನಾಟಕ ಕೆನಾಟ್ ಬಿ ಲೀಸ್ಡ್ ಅಂತಕ್ಕಂಥದ್ದು. ಆ್ಯಂಡ್ ರಿಸ್ಟ್ರಿಕ್ಷನ್ ಆಫ್ ಟ್ರಾನ್ಸ್ಫರ್ ಬೈ ಸೇಲ್, ಗಿಫ್ಟ್, ಎಕ್ಸ್ಚೇಂಜ್ ಆರ್ ಅದರ್ವೈಸ್ ಆಫ್ ದ ಲ್ಯಾಂಡ್ ರಿಸ್ಯೂಮ್ ಫ್ರಮ್ ಎ tenant within the 15 years from the date of resumptions ಅಂತಕ್ಕಂಥದ್ದು ಸರಿ ಇದೆ. ಇಫ್ ದ ಲ್ಯಾಂಡ್ is not personally cultivated within the 1 year from the date of resumptions, the land automatically vests in the state ಅಂತಕ್ಕಂಥದ್ದು. ಸೊ ಇಲ್ಲಿ 4 ಸಹ ಸರಿ ಬರ್ತಕ್ಕಂಥದ್ದು ಯಾವುದರ ಅಡಿಯಲ್ಲಿ? ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ ದ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಆಫ್ 1961. ಆನ್ಸರ್ ಆಪ್ಷನ್ 2 ABCD.
ಆ್ಯಂಡ್ ಸೆಕೆಂಡ್ 5 years ಪ್ಲ್ಯಾನ್ ವಾಸ್ ಬೇಸ್ಡ್ ಆನ್ ಅಂತ ಕೇಳಿದರೆ. ಸೊ ಇದು ಬೇಸ್ ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದರೆ 1956 to 61 ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಆನ್ಸರ್ ಅಂತ ಹೇಳಿದ್ರೆ ಮಹಾಲನೋಬಿಸ್ ಮಾಡೆಲ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಆಲ್ಸೋ ಇಸ್ 38 years ಅಂತ ಹೇಳಿದ್ರೆ 12 years ಬಿಕಾಸ್ ಆಫ್ ನೋಡಿ ಈಸ್ ಟ್ವೈಸ್ ಆಸ್ ಓಲ್ಡ್ ಆಸ್ ಇನ್ ಸನ್ ಅರ್ಥ ಇಸ್ ನೋವು ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ರಾಜುಗೆ 38 ಆದರೆ ಸನ್ಗೆ 19 ವರ್ಷ ಆಗುತ್ತೆ. ಹೌ ಓಲ್ಡ್ ವಾಸ್ ಅರ್ತ್ 7 years ಬಿಫೋರ್ ಅಂತ ಹೇಳಿದ್ರೆ 7 ಮೈನಸ್ ಮಾಡಿದ್ರೆ 12 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಮಾಸ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಕೇಳಿದರೆ. ಸೊ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂತ ಹೇಳಿದರೆ ದ ನಂಬರ್ ಆಫ್ ಪೀಪಲ್ ಲಿವಿಂಗ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಲ್ಯಾಂಡ್ ಏರಿಯಾ ಆಗಿರುತ್ತೆ. GSTP ಅಂತ ಹೇಳಿದ್ರೆ ದ ಸಮ್ ಆಫ್ ಟೋಟಲ್ ವ್ಯಾಲ್ಯೂಮ್ ಆಫ್ ಆಲ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಅ ಇಯರ್ ವಿತಿನ್ ದ ಜಿಯೋಗ್ರಫಿಕಲ್ ಏರಿಯಾ ಆಫ್ ದ ಸ್ಟೇಟ್ ಅಂತಕ್ಕಂಥದ್ದು. ಆ್ಯಂಡ್ ಸೆಕ್ಸ್ ರೇಷಿಯೋ ಅಂತ ಹೇಳಿದರೆ ದ ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್ ಇನ್ ಗಿವನ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು. ಆ್ಯಂಡ್ ಜೆಂಡರ್ ಬಜೆಟ್ ಅಂತ ಹೇಳಿದ್ರೆ ದ quantum of allocations made through schemes attended for welfare and empowerment of women ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಮೇಜರ್ ಡಾಟಾ ಸೋರ್ಸ್ ಫಾರ್ ದ ಲೆನೆಂಟಿಫ್ ಪ್ಯಾರಾಡಾಕ್ಸ್ ಅಂತಕ್ಕಂಥದ್ದಾದರೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಟೇಬಲ್ಗೆ ಸಂಬಂಧಪಟ್ಟಂಥದ್ದು. ದ ಬುಕ್ ಅಥರ್ಡ್ ಬೈ ಆಲ್ಫ್ರೆಡ್ ಮಾರ್ಷಲ್ ಈಸ್ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೊ ನೋಡಿ ಫ್ರೆಂಡ್ಸ್, ಇದು ಕ್ವಶನ್ನ ಕೊಟ್ಟಿದ್ದಾರೆ ತುಂಬ ಲೆಂತಿಯಾಗಿ ಅದರ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಬಟ್ ಕ್ವಶನ್ ತುಂಬ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ನೋಡಿ. ಈ ಕೆಳಗಿನ ಯಾವ ಅತಿ ನೇರಳೆ ಕಿರಣಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಅಂತ ಕೇಳಿರೋದು. ಸೊ ನೋಡಿ ಇಲ್ಲಿ ಯಾವುದೇ ಸೌರ ಪರದೆಯ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಹಾಗೂ ರಾಸಾಯನಿಕ ಸಂಯೋಜನೆ ಇವೆರಡು ನೀವು ಸೌರ ಪರದೆ ಕೊಂಡುಕೊಳ್ಳುವಾಗ ಗಮನಿಸಬೇಕಾದ ಮುಖ್ಯ ಅಂಶಗಳು. ಚರ್ಮ ತಜ್ಞರು SPF 30 ಇರುವ ಸೌರ ಪರದೆಗಳನ್ನು ಸಾಮಾನ್ಯವಾಗಿ ಶಿಫಾರಸನ್ನು ಮಾಡ್ತಾರೆ. ಆದರೆ ಹೆಚ್ಚು ಪರಿಣಾಮಕಾರಿ ರಕ್ಷಣೆಗೆ ಇನ್ನೂ ವಿಸ್ತೃತ ರೋಹಿತದ ಸೌರ ಪರದೆಗಳನ್ನು ಬಳಸಲಾಗುತ್ತದೆ. ಇದು ವಿಸ್ತೃತ ರೋಹಿತದ ಸೌರ ಪರದೆಯು ಈ ಕೆಳಗಿನ ಯಾವ ಅತಿ ನೇರಳೆ ಕಿರಣಗಳಿಂದ ರಕ್ಷಣೆ ನೀಡುತ್ತದೆ. ಸೊ ಇಷ್ಟೇ ಕ್ವಶನು. ಒಂದು ವಿಸ್ತೃತ ರೋಹಿತದ ಸೌರ ಪರದೆಯು ಈ ಕೆಳಗಿನ ಯಾವ ಅತಿ ನೇರಳೆ ಕಿರಣಗಳಿಂದ ರಕ್ಷಣೆಯನ್ನು ಕೊಡುತ್ತದೆ ಅಂತಕ್ಕಂಥದ್ದು ಕ್ವಶನ್. ಆದರೆ ಅಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಅದು ಅವರವರಿಗೆ ಬಿಟ್ಟಿದ್ದು. ಸೊ ನಾವು ನೋಡ್ತಾ ಹೋದರೆ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ UVA ಮತ್ತು UVB ಅಂತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲೂ ಅಷ್ಟೇ ಲಿಟ್ಮಸ್ ಪೇಪರ್ ಬಗ್ಗೆ ತುಂಬಾ ಕ್ವಶನ್ಸ್ನ ಕೊಡ್ತಾ ಹೋಗಿದ್ದಾರೆ. ಆದರೆ ಲಿಟ್ಮಸ್ ಅನ್ನು ಪಡೆಯಲಾಗುವ ಕಲ್ಲು ಹೂಗಳಲ್ಲಿರುವ ನಿರ್ದಿಷ್ಟ ರಾಸಾಯನಿಕ ಘಟಕಗಳು ಇವು ಅಂತ ಕೇಳಿದೆ. ಸೊ ಇಷ್ಟೇ, ಕಲ್ಲುನಲ್ಲಿ ಇರ್ತಕ್ಕಂಥ ರಾಸಾಯನಿಕ ಘಟಕ ಯಾವುದು ಅಷ್ಟೇ ಕ್ವಶನ್ ಇಲ್ಲಿರೋದು. ಸೊ ಕಲ್ಲುನಲ್ಲಿ ಇರ್ತಕ್ಕಂಥ ರಾಸಾಯನಿಕ ಘಟಕಗಳು ಯಾವುದಾದ್ರು ಅಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥದ್ದು ಲೆಕನೋರಿಕ್ ಆಮ್ಲ ಮತ್ತು ಹಾರ್ಸೆಲಿನಿಕ್ ಆಮ್ಲ ಇವೆರಡೂ ಸಹ ಕಂಡು ಬರುತ್ತಂತೆ. ಆಪ್ಷನ್ 1 ಮತ್ತು ಆಪ್ಷನ್ 4 ಏನಿದೆಯೋ ಲೆಕನೋರಿಕ್ ಆಮ್ಲ ಮತ್ತು ಹಾರ್ಸೆಲಿನಿಕ್ ಆಮ್ಲ ಈ ಒಂದು ಕಲ್ಲು ಹೂಗಳಲ್ಲಿ ಕಂಡು ಬರ್ತಕ್ಕಂಥ ರಾಸಾಯನಿಕ ಕೆಮಿಕಲ್ಸ್ಗಳಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸೇಮ್ ಇದು ಅಷ್ಟೇ, ಜನವರಿ 19 ರಾಷ್ಟ್ರೀಯ ಪಾಪ್ಕಾರ್ನ್ ದಿನಾಂಕವನ್ನು ಆಚರಣೆಯನ್ನು ಮಾಡ್ತಾರೆ. ಪಾಪ್ಕಾರ್ನ್ಗಳು ರುಚಿಯಾಗಿರ್ತವೆ, ಆದರೆ ಅವುಗಳ ರುಚಿ ಹಾಗೂ ವಾಸನೆಗೆ ಕಾರಣವಾಗುವ ರಾಸಾಯನಿಕ ಬಗ್ಗೆ ಅಧ್ಯಯನಗಳು ಇಲ್ಲ. ಕಾಪು ತಡೆ ರುಚಿಕಾರಕಗಳನ್ನು ಕೆಲವೊಮ್ಮೆ 2-3 ಬ್ಯೂಟೇನ್ ಡೈಯೋಡ್ ಬಳಸುವುದರ ಮೂಲಕ ಸೇರಿಸಲಾಗುತ್ತದೆ. ಡೈ ಅಸಿಟೈಲ್ನ ನಿರಂತರ ಬಳಕೆ ವಾಯುಕುಪಿಗಳಲ್ಲಿ ಉರಿಯೂತ ಉಂಟು ಮಾಡುತ್ತದೆ. ಈ ಒಂದು ಸ್ಥಿತಿಗೆ ಸಾಮಾನ್ಯವಾಗಿ ಈ ಹೆಸರಿದೆ ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಪೀಠಿಕೆಯನ್ನು ಕೊಟ್ಬಿಟ್ಟು ಕ್ವಶನ್ನ ಕೊಟ್ಟಿದ್ದಾರೆ. ಸೊ ಇದು ಬಂದು ಪಾಪ್ಕಾರ್ನ್ ಶ್ವಾಸಕೋಶ. ಇದು ಅಷ್ಟೇ, ಇಷ್ಟು ಉದ್ದ ಕೊಟ್ಟಿದ್ದಾರೆ. ಪುಲೇಟ್ನ ಅತಿ ಕಡಿಮೆ ಬೆಳವಣಿಗೆಯಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಗೆ ಕಾರಣವಾಗಬಹುದು. ಗರ್ಭಧಾರಣೆ ಮೊದಲ ಮಾಸದಲ್ಲಿ NTD ಉಂಟಾಗುವ ಸಾಧ್ಯತೆ ಇದೆ. ಸ್ತ್ರೀಯರು ಪೋಲಿಕ್ ಆಮ್ಲದ ಪೂರಕಗಳನ್ನು ಗರ್ಭಧಾರಣೆ ನಂತರ ಅಥವಾ ಅವಧಿಯಲ್ಲಿ ಬಳಸದಿದ್ದಲ್ಲಿ ಅದು NTDಯ ಸಂಭವನೀಯತೆಯನ್ನು 70% ಕಡಿಮೆಯನ್ನು ಮಾಡುತ್ತದೆ. ದಿನನಿತ್ಯ 400 mg ಪೋಲಿಕ್ ಆಮ್ಲದ ಡೋಸೇಜನ್ನು ಶಿಫಾರಸು ಮಾಡಲಾಗಿದೆ. ಪೋಲೇಟ್ನ ಮಾನವ ನಿರ್ಮಿತ ರೂಪಕವಾದ ಪೋಲಿಕ್ ಆಮ್ಲವು ಸಾಮಾನ್ಯವಾಗಿ ಈ ಹೆಸರಿಂದ ಪರಿಚಿತವಾಗಿದೆ. ಸೊ ಇಲ್ಲಿ ಇಷ್ಟೇ ಕ್ವಶನ್ ಏನಂತ ಹೇಳಿದ್ರೆ ಪೋಲಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಯಾವ ಹೆಸರಿಂದ ಕರೀತಾರೆ ಅಥವಾ ಪೋಲಿಕ್ ಆಮ್ಲ ಯಾವ ವಿಟಮಿನಲ್ಲಿ ಸಿಗ್ತಕ್ಕಂಥದ್ದು ಅಷ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಪೋಲಿಕ್ ಆಮ್ಲ ಅಂತಕ್ಕಂಥದ್ದು ಯಾವುದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ವಿಟಮಿನ್ B9. ಸೊ ಇಲ್ಲೂ ಅಷ್ಟೇ ನೋಡಿದ್ದು ಎ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್ ಈಸ್ ಎಫೆಕ್ಟಿವ್ ಅಗೇನ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ UV ರೇಸ್ ಅಂತ ಹೇಳಿದ್ರೆ ಸೊ ಇಲ್ಲಿ ಬರ್ತಕ್ಕಂಥ ಯಾವ್ದಾವ್ದು ಅಂತ ಹೇಳಿದ್ರೆ UVA ಮತ್ತು UVB ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ಲಿಟ್ಮಸ್ ಕಾಗದಕ್ಕೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೋ is derived from contain some specific chemicals compounds ಯಾವುದಲ್ಲಿ ಲಿಚೈನ್ ಇದರಲ್ಲಿ ಕಂಡುಬರ್ತಕ್ಕಂಥ ದ ಸ್ಪೀಸೀಸ್ ಆಫ್ ಲಿಚೈನ್ that litmus is derived from contain some
ಸ್ಪೆಸಿಫಿಕ್ ಕೆಮಿಕಲ್ ಕಾಂಪೌಂಡ್ಸ್ ಕಾರ್ಡ್ ಏನಂತ ಕರೀತಾರೆ, ಲ್ಯಾಕೋನಿಕ್ ಆ್ಯಸಿಡ್ ಮತ್ತು ಹಾರ್ಸೆಲಿನಿಕ್ ಆ್ಯಸಿಡ್ ಇವೆರಡೂ ಸಹ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇದು ಅಷ್ಟೇ ಪಾಪ್ಕಾರ್ನಿಂದ ಬರ್ತಕ್ಕಂಥ ಯಾವುದೋ ಒಂದು ಕಾಯಿಲೆ ಅಂತ ಅದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಪಾಪ್ಕಾರ್ನ್ ಲಂಗ್ಸ್ ಅಂತ ಕರೀತಾರಂತೆ. ಎಸ್. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಹೆಸ್ ಫೋಲಿಕ್ ಆ್ಯಸಿಡ್ ಹ್ಯೂಮನ್ ಮೇಡ್ ಫಾರ್ಮ್ ಆಫ್ ಫೋಲೇಟ್ ಈಸ್ ಆಲ್ಸೋ ಕಾಮನ್ಲಿ ನೋನ್ ಆಸ್ ವಿಟಮಿನ್ B6. ಇಷ್ಟೇ ಫೋಲಿಕ್ ಆ್ಯಸಿಡ್ಗೆ ಇರ್ತಕ್ಕಂಥ ಈ ಥರ ಇನ್ನೊಂದು ಹೆಸರು. ಸೊ ಅದಕ್ಕೆ ಇಷ್ಟೆಲ್ಲ ಲಿಸ್ಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದರೆ ಸೊ ಎಷ್ಟು ಇದೆಲ್ಲ ನೀವೇ ಓದ್ಕೊಳ್ಬೇಕನ್ಸಿದ್ರೆ ಈ ಕೆಳಲ್ಲಿ ಯಾವುದು ಪ್ಯಾರಾ ಅಯಸ್ಕಾಂತೀಯ ವಸ್ತು ಅಲ್ಲ ಅಷ್ಟೇ ಇಲ್ಲಿ ಕ್ವಶನ್. ಈ ಕೆಳಲ್ಲಿ ಯಾವುದು ಪ್ಯಾರಾ ಅಯಸ್ಕಾಂತೀಯ ವಸ್ತು ಅಲ್ಲ. ಬೋರನ್, ಹೀಲಿಯಂ, ಆಕ್ಸಿಜನ್, ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಒಂದು ಆಪ್ಷನ್ 2 ಹೀಲಿಯಂ. ಇಲ್ಲೇನು ಕೊಟ್ಟಿದ್ದಾರೆ, ಜನರನ್ನು ಮಲೇರಿಯಾದಿಂದ ರಕ್ಷಿಸಲು ಒಂದು ಔಷಧವನ್ನು ಬಳಸ್ತಾರಂತೆ, ಆ ಔಷಧ ಹೆಸರೇನಂತೆ. ಸೊ ಇಷ್ಟೆಲ್ಲ ಇದು ಕೊಟ್ಟರು ಅಷ್ಟೇ. ಸೊ ಮಲೇರಿಯಾಗೆ ಇರ್ತಕ್ಕಂಥ ಔಷಧಿಯ ಹೆಸರು ಕ್ವಿನೈನ್, ಆಸ್ಪಿರಿನ್, ನೋವು ನಿವಾರಕ, ಈಕ್ವನಿಲ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಕ್ವಿನೈನ್, ಮಲೇರಿಯಾಗೆ ಹೋಗಲಾಡಿಸಲು ಯೂಸ್ ಮಾಡ್ತಕ್ಕಂಥ ಒಂದು ಮೆಡಿಷನ್. ಆ್ಯಂಡ್ ನೆಕ್ಸ್ಟು ಕಡಿಮೆಯಾಗುತ್ತಿರುವ ಸ್ಥಿರತೆಯ ಅನುಕ್ರಮದಲ್ಲಿ ಈ ಕೆಳಗಿನ ಚಕ್ರೀಯ ಸಂಯುಕ್ತಗಳನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಕಡಿಮೆಯಾಗುತ್ತಿರುವ ಸ್ಥಿರತೆಯ ಅನುಕ್ರಮದಲ್ಲಿ ಈ ಕೆಳಗಿನ ಚಕ್ರೀಯ ಸಂಯುಕ್ತಗಳನ್ನು ಜೋಡಿಸಿ. ಇಲ್ಲಿ ಬಂದರೂ ಫಸ್ಟು ಸೈಕ್ಲೋಹೆಕ್ಸಿನ್ ಬರುತ್ತೆ, ಅದಾದ ನಂತರ ಸೈಕ್ಲೋಪೆಂಟೆನು, ಅದಾದ ನಂತರ ಸೈಕ್ಲೋಬ್ಯೂಟೆನು, ಸೈಕ್ಲೋಪ್ರೋಪೆನು. ಸೊ ನೆಕ್ಸ್ಟು ನೋಡಿದೆಲ್ಲ ಕಾರ್ಬನ್ ಮತ್ತು ಹೈಡ್ರೋಜನ್ ಇರುವ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಇದೆಲ್ಲ ಸುಮ್ಮನೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗಿದ್ದಾರೆ. ಆಲ್ಕೈನ್ಗಳು ಮತ್ತು ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳು ಕಪ್ಪು ಹೊಗೆಯುಕ್ತ ಬೆಂಕಿಯೊಂದಿಗೆ ಉರಿಯುತ್ತವೆ ಏಕೆ? ರೀಸನನ್ನು ಕೇಳಿದ್ದಾರೆ. ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳು ಕಪ್ಪು ಹೊಗೆಯುಕ್ತ ಬೆಂಕಿಯೊಂದಿಗೆ ಉರಿಯುತ್ತವೆ, ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಮೇನ್ ರೀಸನ್ ಅಂತ ಹೇಳಿದರೆ ಅದು ಸುಗಂಧಯುಕ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಹೈಡ್ರೋಜನ್ ಅನುಪಾತ ಹೆಚ್ಚಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಶಕ್ತಿಯು ಹಲವು ರೂಪಗಳಲ್ಲಿದೆ. 2 ಅತ್ಯಂತ ಸಾಮಾನ್ಯ ವಿಧಗಳೆಂದರೆ ವಿಭವ ಶಕ್ತಿ ಮತ್ತು ಚಲನಶಕ್ತಿ. ಘನವಸ್ತುಗಳಲ್ಲಿ ಚಲನಶಕ್ತಿ ಮತ್ತು ವಿಭವ ಶಕ್ತಿ ನಡುವಿನ ಸಂಬಂಧವು ಯಾವ ರೀತಿ ಇರುತ್ತದೆ? ಸೊ ಯಾವುದು ಜಾಸ್ತಿ ಇರುತ್ತೆ ಅಥವಾ ಸಮ ಇರುತ್ತಾ ಅಥವಾ ಯಾವುದಕ್ಕಿಂತ ಯಾವುದು ಜಾಸ್ತಿ ಇರುತ್ತೆ ಅಂತ ಕೇಳಿದರೆ ಸೊ ಇಲ್ಲಿ ಚಲನಶಕ್ತಿಗಿಂತ ವಿಭವ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಇಲ್ಲೂ ಅಷ್ಟೇ ನೋಡಿ, ಔಟ್ ಆಫ್ ದ ಫಾಲೋಯಿಂಗ್ ವಿಚ್ ಇಸ್ ನಾಟ್ ಅ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಯಾವುದಂತ ಹೇಳಿದರೆ ಇಲ್ಲಿ ಅಂದರೆ ಇಟ್ ಮೀನ್ಸ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದಲ್ಲ ಅಂತ ಹೇಳಿದರೆ ಹೀಲಿಯಂ. ಅದಾದ ನಂತರ ಮಲೇರಿಯಾ ರೋಗಕ್ಕೆ ಯಾವ ಒಂದು ಡ್ರಗ್ಸ್ನ ಅಥವಾ ಯಾವೊಂದು ಮೆಡಿಷನ್ನ ಕೊಡ್ತಕ್ಕಂಥದ್ದು ಕ್ವಿನೈನ್ ಆಗಿರುತ್ತೆ ಮಲೇರಿಯಾಗೆ. ಅದಾದ ನಂತರ ಅರೇಂಜ್ ದ ಫಾಲೋಯಿಂಗ್ ಸೈಕ್ಲಿಕ್ ಕಾಂಪೌಂಡ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಸಬ್ಸ್ಟೆಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಹೆಕ್ಸೇನ್ ಬರುತ್ತೆ, ಅದಾದ ನಂತರ ಪೆಂಟೆನ್, ಅದಾದ ನಂತರ ಬ್ಯೂಟೆನ್, ಅದಾದ ನಂತರ ಪ್ರೊಪೆನ್. ಸೊ ಆರ್ಡರ್ ವೈಸ್ ಹಿಂಗೋಗುತ್ತೆ 4, 3, 2, 1. ನೆಕ್ಸ್ಟ್ ಕೇಳಿದರೆ ಇಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಏನಿದೆಯೋ ಬರ್ನ್ ವಿತ್ ಎ ಸೂಟಿ ಫ್ಲೇಮಲ್ಲಿ ಏನಂದರೆ ಅದು ಬರ್ನ್ ಆಗ್ತಕ್ಕಂಥದ್ದು ಬಿಕಾಸ್ ಏನಕ್ಕೆ ಅಂತ ಕೇಳಿದರೆ ಸೊ ದ ಕಾರ್ಬನ್ ಹೈಡ್ರೋಜನ್ ರೇಷ್ಯೂ ಇನ್ ದ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಈಸ್ ಹೈ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಎನರ್ಜಿ ಕಮ್ಸ್ ಇನ್ ಮೆನಿ ಫಾರ್ಮ್ಸ್ ವಿತ್ ದ 2 most common forms known as potential energy and kinetic energy. In case of solids the relationship between kinetic energy and potential energy is so ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಕೈನೆಟಿಕ್ ಎನರ್ಜಿ ಮತ್ತು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿಗಿಂತ ಕಡಿಮೆ ಇರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇದು ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೊಬೆಲ್ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಏನು ಚಾಡ್ವಿಕ್ಗೆ ಕೊಟ್ಟಿದ್ದಾರೋ 1935 ಅದಕ್ಕೆ ಸಂಬಂಧಪಟ್ಟಂತೆ ಚಾಡ್ವಿಕ್ ಅನ್ವೇಷಣೆಯಲ್ಲಿ ಬಳಸ್ತಕ್ಕಂಥ ನ್ಯೂಟ್ರಾನ್ಗಳಿಗೆ ಸಂಬಂಧಪಟ್ಟಂತೆ ನ್ಯೂಟ್ರಾನ್ಗಳ ಚಾಡ್ವಿಕ್ನ ಅನ್ವೇಷಣೆಗೆ ಕಾರಣವಾದ ಮೂಲ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇಷ್ಟೇ ಕ್ವಶನಲ್ಲಿ ನ್ಯೂಟ್ರಾನ್ಗಳ ಚಾಡ್ವಿಕ್ನ ಅನ್ವೇಷಣೆಗೆ ಕಾರಣವಾದ ಮೂಲ ವಸ್ತು ಲಿಥಿಯಮ್ಮ, ಬೋರಾನ, ಹೀಲಿಯಮ್ಮ, ಬೆರಿಲಿಯಮ್ಮ. ಸೊ ಆನ್ಸರ್ ಬಂದು ಆಪ್ಷನ್ 4 ಬೆರಿಲಿಯಮ್ಮ. ನೆಕ್ಸ್ಟು ಪಟಾಕಿಗಳ ಇಂಧನವು ಗನ್ ಪೌಡರ್ ಆಗಿದ್ದು ಅದು ರಾಶಿ 75% ಪೊಟ್ಯಾಷಿಯಂ ನೈಟ್ರೇಟ್ನಿಂದ ಕೂಡಿರುತ್ತದೆ. ಹಲವು ಲೋಹದ ಲವಣಗಳು ನಿರ್ದಿಷ್ಟ ಬಣ್ಣಗಳಿಗೆ ಕಾರಣವಾಗುತ್ತದೆ. ಸ್ಟ್ರಾನ್ಸಿಯಂನ ಲವಣಗಳು ಈ ಯಾವ ಬಣ್ಣಕ್ಕೆ ಕಾರಣವಾಗುತ್ತೆ? ಸೊ ಪಟಾಕಿಯಲ್ಲಿ ಬರ್ತಕ್ಕಂಥ ಹಲವಾರು ಬಣ್ಣಗಳು ಏನಿದೆಯೋ ಹಸಿರು, ಕೆಂಪು, ಹಳದಿ, ಕಿತ್ತಳೆ. ಸೊ ಅದರಲ್ಲಿ ಸ್ಟ್ರಾನ್ಸಿಯಂ ಅಂತಕ್ಕಂಥ ಒಂದು ಲವಣ ಪಟಾಕಿಲಿ ಇರುತ್ತೆ. ಸೊ ಅದರಿಂದ ಯಾವ ಒಂದು ಬಣ್ಣ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಕೆಂಪು, ಆಪ್ಷನ್ 2 ರೆಡ್. ಸೊ ಎಲ್ಲ ಹಂಗೆ ಕೇಳಿದ್ದಾರೆ ನೋಡಿ, ಸುಮ್ಮನೆ ಎಕ್ಸಾಮಲ್ಲಿ ಓದ್ತಾ ಕೂರೋದ್ರಿಂದ ಟೈಮ್ ವೇಸ್ಟ್ ಅಂತ ನನ್ನ ಒಂದು ಅನಿಸಿಕೆ.
ಬಟ್ ಏನು ಮಾಡೋದಕ್ಕಾಗಲ್ಲ. ಮೂಳೆ ಹೈಡ್ರಾಕ್ಸಿ ಅಪಟೈಟ್ನ ಹರಳುಗಳು ಮತ್ತು ಕೊಲಾಜಿನ್ ತಂತುಗಳು ಸೇರಿ ಉಂಟಾಗಿರೋ ಸಂಯುಕ್ತ. ಬಹಳಷ್ಟು ಮೂಳೆಗಳ ಹೊರಭಾಗ ಗಡುಸಾಗಿದ್ದು ಒಳಭಾಗ ಮೆದುವಾಗಿರುತ್ತದೆ. ಎರಡೂ ಬಗೆಯ ಮೂಳೆಗಳಲ್ಲಿ ಕೊಲಾಜಿನ್ ಖನಿಜ ರೂಪದಲ್ಲಿದ್ದು ಒಳಗಿನ ಅಸ್ಥಿರಜ್ಜು ಎರಡು ಬಗೆಯದಾಗಿರುತ್ತದೆ. ಕೆಂಪು ಅಸ್ಥಿರಜ್ಜು ರಕ್ತದ ಜೀವಕೋಶಗಳ ಉತ್ಪತ್ತಿ ಮಾಡಿದರೆ ಹಳದಿ ಅಸ್ಥಿರಜ್ಜು ಏನು ಮಾಡುತ್ತದೆ? ಸೊ ಕೆಂಪು ಬಂದು ರಕ್ತದ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತಂತೆ. ಆ್ಯಂಡ್ ಹಳದಿ ಏನನ್ನು ಮಾಡ್ತಾ ಅದರ ಒಂದು ಕೆಲಸ ಏನಂತಂದರೆ ಕೊಬ್ಬನ್ನು ಸಂಗ್ರಹಿಸುತ್ತದೆ. ಆಪ್ಷನ್ 1. ಸೊ ಮತ್ತೆ ಅದೇ ರೀತಿ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಕ್ವಶನ್ಸ್ಗಳು. ಇಂಧನಕ್ಕೆ ಅಪಸ್ಫೋಟದ ವಿರೋಧಿ ವಸ್ತುಗಳನ್ನು ಬಳಸಲಾಗುತ್ತದೆ. ಇವು ಇಂಧನದ ಸಮರ್ಥ ಬಳಕೆಗೆ ಉಪಯುಕ್ತ ಇಂಧನಗಳ ಕುಗ್ಗಿದ ಸಾಮರ್ಥ್ಯದಿಂದ ಯಂತ್ರಗಳು ಉಂಟು ಮಾಡುವ ಅಪಸ್ಫೋಟನ ಶಬ್ದಗಳನ್ನು ಇವು ತಡೆಯುತ್ತವೆ. ಹೀಗಾಗಿ ಇವುಗಳಿಗೆ ಇಂಧನ ಸಂಕಲ್ಯಗಳು ಎಂದು ಕರೆಯಲಾಗುತ್ತದೆ. ಅಪಸ್ಫೋಟನ ಶಬ್ದವು ಅನಿಲದ ಕನಿಷ್ಠ ಆಕ್ಟೇನ್ ಸಂಖ್ಯೆಯಿಂದ ಉಂಟಾಗುತ್ತದೆ. ಇಂಧನಗಳಲ್ಲಿ ಬಳಸುವ ಸಾಮಾನ್ಯ ಅಪಸ್ಫೋಟದ ವಿರೋಧಿ ವಸ್ತು ಯಾವುದು? ಇಂಧನಗಳಲ್ಲಿ ಬಳಸುವ ಸಾಮಾನ್ಯ ಅಪಸ್ಫೋಟ ವಿರೋಧಿ ವಸ್ತು ಯಾವುದು ಅಂತ ಕೇಳಿದಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಿ ಕ್ವಶನ್ನ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಇದೆ ಕ್ವಶನು. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3 ಟೆಟ್ರಾಹೀಥೈಲ್ ಲೆಡ್ ಅಂತಕ್ಕಂಥದ್ದು. The element that helped James Chadwick to discover Newton is beryllium. And next is strontium salts in the fireworks result in which of the following color? Red. Is ಇಲ್ಲೂ ಅಷ್ಟೇ the red bone marrow produce blood cells whereas the yellow bone marrow store fats. And next ಇಲ್ಲೂ ಅಷ್ಟೇ the common anti-knocking agent present in the fuel is option 3 ಟೆಟ್ರಾಹೀಥೈಲ್ ಲೆಡ್. ಸೊ ನೋಡಿ ಇದೇ ರೀತಿ ಮತ್ತೆ ಇಷ್ಟು ಶುದ್ಧ ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗಿದ್ರೆ ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ 2023ರ ಪ್ರಶ್ನೆ ಪತ್ರಿಕೆ. ಜಪಾನ್ನಲ್ಲಿ 1960ರ ದಶಕದಲ್ಲಿ ಮೊದಲು ಗುರುತಿಸಲಾದ ಹಿಟಾಯಿ ರೋಗ. ಇದು ಸಹ ಕೇಳಿದರು, ಯಾವುದೋ ಎಕ್ಸಾಮಲ್ಲಿ ಗ್ರೂಪ್ ಬಿಗೆ ಸಂಬಂಧಪಟ್ಟಂತಲೇ ಕೇಳಿದರು. ಹಿಟಾಯಿ ರೋಗ ಯಾವುದರ ಇದರಿಂದ ಬರುತ್ತೆ ಅಂತ. ಲೆಡ್, ಮರ್ಕ್ಯೂರಿ. ನೋಡಿ ಇಲ್ಲೂ ಸಹ ಸೇಮ್ ಕ್ವಶನ್ ರೈಸ್ ಆಗಿದೆ. ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದರು. ಏನಂತ ಹೇಳಿದ್ರೆ HG ಮರ್ಕ್ಯೂರಿಯಿಂದ ಬರ್ತಕ್ಕಂಥ ಕಾಯಿಲೆ. ಆ್ಯಂಡ್ ನೆಕ್ಸ್ಟು ಮೀನಾಮಠ ಇವೆಲ್ಲ ಕೊಡ್ತಾ ಹೋಗಿದ್ರು. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹಿಟಾಯಿ ರೋಗಕ್ಕೆ ಕಾರಣವಾದಂತಹ ಒಂದು ವಿಷಕಾರಿ ಲೋಹ ಯಾವುದು? ಇಷ್ಟೇ ಕ್ವಶನ್, ಇಲ್ಲಿ ಏನಿಲ್ಲ. ಹಿಟಾಯಿ ಏನಿದೆಯೋ ಇದಕ್ಕೆ ಕಾರಣವಾದಂಥ ಒಂದು ವಿಷಕಾರಿ ಲೋಹ ಯಾವುದು ಅಂತ ಕೇಳಿದರೆ ಅಷ್ಟೇ. ಸೊ ಇಲ್ಲಿ ಬರ್ತಕ್ಕಂಥದ್ದು ಯಾವುದಂತ ಹೇಳಿದರೆ ಹಿಟಾಯಿ ರೋಗಕ್ಕೆ ಕಾರಣವಾದಂಥ ಒಂದು ವಿಷಕಾರಿ ಲೋಹ ಅಂತ ಹೇಳಿದ್ರೆ ಕ್ಯಾಡ್ಮಿಯಂ CD ಅಂತ ಹೇಳ್ತೀವಿ. ಕ್ಯಾಡ್ಮಿಯಂ ಆಗಿರುತ್ತೆ. ಇನ್ನು ಮರ್ಕ್ಯೂರಿಯಿಂದ ಬರ್ತಕ್ಕಂಥದ್ದು ಮಿನಿಮಾಟ ರೋಗ ಬರುತ್ತೆ ಮರ್ಕ್ಯೂರಿಯಿಂದ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಅಷ್ಟೇ, ಇಷ್ಟೆಲ್ಲ ಹೋದ ಅವಶ್ಯಕತೆ ಇಲ್ಲ. ಈ ಕೆಳಯಲ್ಲಿ ಎಲ್ಲಿ ಅಯೋಡೋಫಾರಮ್ ಬಳಸಲಾಗುತ್ತಿದೆ? ಅಯೋಡೋಫಾರಮ್ ಮಾನವನಿಗೆ ಉಪಯುಕ್ತವಾದ ಒಂದು ಇದು. ಸೊ ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಜ್ವರ ನಿರೋಧಕ ಅಥವಾ ನೋವುಗ ಅಥವಾ ಸೋಂಕುಗ ಅಥವಾ ಅರವಳಿಕೆಗ? ಏನಕ್ಕೋಸ್ಕರ ಅಯೋಡೋಫಾರಮ್ನ ಯೂಸ್ ಮಾಡ್ತಕ್ಕಂಥದ್ದು ಮನುಷ್ಯನ ದೇಹಕ್ಕೆ ಅಂತ ನೋಡ್ತಾ ಹೋದರೆ ಅದು ಬಂದು ಸೋಂಕು ನಿವಾರಕವಾಗಿ ಕೆಲಸವನ್ನು ಮಾಡುತ್ತೆ. ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಲಿಂಬೆಯಲ್ಲಿ ಹೆಚ್ಚಿನ ಪ್ರಮಾಣ. ಸೊ ಇಷ್ಟೆಲ್ಲ ಬೇಕಾಗಿಲ್ಲ. ಲಿಂಬೆಯಲ್ಲಿರುವ ಆಮ್ಲ ಯಾವುದು ಅಂತ ಕೇಳಿದರೆ ಸೊ ಮ್ಯಾಲಿಕ್ಕು, ಸಿಟ್ರಿಕ್ಕು, ಲ್ಯಾಕ್ಟಿಕ್ಕು ಮತ್ತು ಟಾರ್ಟರಿಕ್ ಅಂತ ಹೇಳಿದರೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಯಾವ್ದು ಬರುತ್ತೆ? ಹೌದಲ್ವಾ? ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಲಿಂಬೆ ಹಣ್ಣಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಯಾವುದಂತ ಹೇಳಿದ್ರೆ ಸಿಟ್ರಿಕ್. ಹೌದಲ್ವಾ? ಸೊ ಸಿಟ್ರಿಕ್ ಆಮ್ಲ ಬಂದು ಈ ಒಂದು ನಿಂಬೆ ಮತ್ತು ಕಿತ್ತಳೆಯಲ್ಲಿ ಕಂಡು ಬರ್ತಕ್ಕಂಥ ಸಿಟ್ರಿಕ್ ಆಮ್ಲ ಬರ್ತಕ್ಕಂಥದ್ದು. ಇನ್ನು ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದೆ, ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಲ್ಯಾಕ್ಟಿಕ್ ಅಂತ ಹೇಳಿದ್ರೆ ಅಲ್ಲಿ ಹಾಲಿಗೆ ಸಂಬಂಧಪಟ್ಟಂಥ ಇದರಲ್ಲಿ ಕಂಡು ಬರ್ತಕ್ಕಂಥ ಲ್ಯಾಕ್ಟಿಕ್ ಆಮ್ಲ ಆಗಿರುತ್ತೆ. ಇನ್ನು ಟಾರ್ಟರಿಕ್ ಆಮ್ಲ ಅಂತ ಹೇಳಿದ್ರೆ ಹುಣಸೆ ಹಣ್ಣಲ್ಲಿ ಕಂಡು ಬರ್ತಕ್ಕಂಥದ್ದು. ಹುಣಸೆ ಹಣ್ಣಲ್ಲಿ ಟಾರ್ಟರಿಕ್ ಆಮ್ಲ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. LPGಯ ಬಹುಮುಖ್ಯ ಘಟಕ ಯಾವುದು? ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬಹುದು. LPG ಮೀನ್ಸ್ ದ್ರವರೂಪಿ ಪೆಟ್ರೋಲಿಯಂ ಅನಿಲ ಅಥವಾ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ LPGಯಲ್ಲಿ ಇರ್ತಕ್ಕಂಥ ಬಹುಮುಖ್ಯ ಘಟಕ ಯಾವುದು? ಮೀಥೇನ, ಕಾರ್ಬನ್ ಡೈಆಕ್ಸೈಡ್, ಬ್ಯೂಟೇನ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಯಾವ್ದು ಕಂಡು ಬರುತ್ತೆ ಈ ಒಂದು LPGನಲ್ಲಿ ಅಂತ ನೋಡ್ತಾ ಹೋದರೆ? ಸೊ ಅಲ್ಲಿ ಬರ್ತಕ್ಕಂಥ ಬ್ಯೂಟೇನ್. ಆಪ್ಷನ್ 3 ಬ್ಯೂಟೇನ್. ಇಲ್ಲಿ ಅಷ್ಟೇ ದಿಸ್ ಟಾಕ್ಸಿಕ್ ಮೆಟಲ್ ಹೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಹಿಟಾಯಿ ರೋಗಕ್ಕೆ ಇರ್ತಕ್ಕಂಥ ಯಾವೊಂದು ಲೋಹದಿಂದ ಕಂಡು ಬರ್ತಕ್ಕಂಥ ಹೇಳಿದರೆ ಕ್ಯಾಡ್ಮಿಯಮಿಂದ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ವೇರ್ ವಿ ಕ್ಯಾನ್ ಯೂಸ್ ಹೈಡೋ ಫಾರ್ಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 3 ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ವಿಚ್ ಆ್ಯಸಿಡ್ ಇಸ್ ಪ್ರೆಸೆಂಟ್ ಇನ್ ಲೆಮನ್ ಅಂತ ಹೇಳಿದ್ರೆ ಸಿಟ್ರಿಕ್. ಆ್ಯಂಡ್ ನೆಕ್ಸ್ಟ್ LPG ದ ಮೇನ್ ಕಾಂಪೊನೆಂಟ್ ಈಸ್ ಬ್ಯೂಟೇನ್.
ಎಸ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಜೈವಿಕ ವಿಘಟನೆಗೆ ಒಳಗಾಗುವ ಮಾರ್ಜಕಗಳು ಈ ಸಂಯುಕ್ತಗಳನ್ನು ಹೊಂದಿವೆ ಅಂತ ಹೇಳಿದ್ರೆ ಜೈವಿಕ ವಿಘಟನೆಗೆ ಹೊಂದಿರತಕ್ಕಂಥದ್ದು ಯಾವ್ದಾವ್ದು ಮಾರ್ಜಕಗಳಂತ ಹೇಳಿದ್ರೆ ಸೊ ಆನ್ಸರ್ ಅಂತ ಹೇಳ್ತಾ ಹೋದರೆ ನಾವು ಆಪ್ಷನ್ ಸಿ ಸಾಮಾನ್ಯ ಆಲ್ಕೈಲ್ ಸರಪಳಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಎಸ್ ಹವಾಮಾನ ಬದಲಾವಣೆ ಹಾಗೂ ಮೌಲ್ಯಯುತ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯಂಥ ಪರಿಸರಾತ್ಮಕ ಅಂಶಗಳಿಗೆ ಗಾಜು ಉಪಯುಕ್ತ. ಗಾಜು ಈ ವಸ್ತುಗಳ ಅಂದರೆ ಗಾಜು ಯಾವುದರಿಂದ ಮಾಡಲ್ಪಟ್ಟಿದೆ ಅಷ್ಟೇ ಇಲ್ಲಿ ಲೋಹದ ಸಿಲಿಕೇಟ್ಗಳ ಅಥವಾ ಅಲೋಹದ ಸಿಲಿಕೇಟ್ಗಳು ಅಥವಾ ಲೋಹಗಳ ಅಸಿಟೇಟ್ಗಳು ಅಥವಾ ಅಲೋಹದ ಅಸಿಟೇಟ್ಗಳು ಅಂತೇಳಿ ಗಾಜು ಯಾವುದರ ಒಂದು ಮಿಶ್ರಣ ಅಂತ ನಾವು ನೋಡ್ತಾ ಹೋದಾಗ ಅದು ಗಾಜು ಅಂತಂದ್ರೆ ಲೋಹದ ಸಿಲಿಕೇಟ್ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ, ಲೋಹದ ಸಿಲಿಕೇಟ್ಗಳು. ಆ್ಯಂಡ್ ನೆಕ್ಸ್ಟು ಸೊ ಇಲ್ಲೂ ಅಷ್ಟೇ ಡಯಾಬಿಟಿಸ್ ಬಗ್ಗೆ ತುಂಬಾ ಕೊಟ್ಟಿದ್ದಾರೆ, ಅದೊಂದು ಏನು ಅಂತ. ಓಕೆ, ಇದರಿಂದ ಡಯಾಬಿಟಿಸ್ ಉಂಟಾಗೋದು. ಓಕೆ, ಡಯಾಬಿಟಿಸ್ಗೆ ಕಾರಣವಾದಂಥ ಅಂಗ ಯಾವುದು ಅಷ್ಟೇ ಇಲ್ಲಿ ಡಯಾಬಿಟಿಸ್ಗೆ ಕಾರಣವಾದ ಅಂಗ ಯಾವುದು? ಡಯಾಬಿಟಿಸ್ ಏನಿಗೆ ಬರುತ್ತೆ? ಪ್ಯಾಂಕ್ರಿಯಸ್. ಆಪ್ಷನ್ 4 ಪ್ಯಾಂಕ್ರಿಯಸ್ಗೆ ಬರ್ತಕ್ಕಂಥ ಮೂತ್ರಪಿಂಡ, ಶ್ವಾಸಕೋಶ, ಯಕೃತ್ತು, ಪ್ಯಾಂಕ್ರಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಪ್ಯಾಂಕ್ರಿಯಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ, ಅತಿ ದೊಡ್ಡ ಹಾಗೂ ಸಣ್ಣ ಸಂಖ್ಯೆಗಳುಳ್ಳ ಹೊಸ SI ಘಟಕಗಳ ಪೂರ್ವ ಸೂಚಕಗಳನ್ನು ಈ ವರ್ಷ ಅಳವಡಿಸಿಕೊಳ್ಳಲಾಯಿತು. ಎಲೆಕ್ಟ್ರಾನ್ ಒಂದರ ರಾಶಿ 10⁻⁻27 ಅನ್ನು ಈಗ ಅಂದಾಜು ಹೀಗೆ ಹೇಳಲಾಗುತ್ತೆ ಅಂತ ಕೇಳಿದರೆ ರೊನ್ನಾಗ್ರಾಮು, ಕ್ವೆಂಟಾಗ್ರಾಮ್, ಕ್ವೆಕ್ಟೋಗ್ರಾಮ್, ರಾಂಟೋಗ್ರಾಮ್. ಸೊ ಏನು ಒಂದು ರಾಶಿ 10⁻27 ಇದೆಯೋ ಇದನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಸೊ ಇದು ಬಂದು ರಾಂಟೋಗ್ರಾಮ್. ಎಸ್ such structurally biodegradable detergent should contains normal alkyl chain ಅಂತಕ್ಕಂಥದ್ದು. and next glass is a mixture of metallic silicates. is diabetes the organ responsible for diabetes is pancreas. and the mass of an electron 10⁻⁻27 can now be described as being approximately 1 ರಾಂಟೋಗ್ರಾಮ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೊ ಇದು ಅಷ್ಟೇ ಎಷ್ಟೊಂದು ಆಮ್ಲಮಳೆ ಬಗ್ಗೆ ಕೊಟ್ಟಿದ್ದಾರೆ. ಆಮ್ಲ ಮಳೆಗೆ ಸಂಬಂಧಪಟ್ಟಂತೆ ವಾಯು ಮಾಲಿನ್ಯದಿಂದ ಆಮ್ಲ ಮಳೆ ಉಂಟಾಗಲು ಕಾರಣ ಏನು? ಇಷ್ಟೇ ಪ್ರಶ್ನೆ. ವಾಯು ಮಾಲಿನ್ಯದಿಂದ ಆಮ್ಲ ಮಳೆ ಉಂಟಾಗಲು ಕಾರಣವೇನಂತ ಹೇಳಿದರೆ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಮೇಯ್ನಾಗಿ ಬರ್ತಕ್ಕಂಥ ಆಮ್ಲ ಮಳೆಯಲ್ಲೇ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡು. ತುಂಬ ಈಸಿ ಇದೆ ಕ್ವಶನ್ ಪೇಪರು. ಆ್ಯಂಡ್ ನೆಕ್ಸ್ಟು ವಿಶಾಖಪಟ್ಟಣದ ಅನಿಲ ಸೋರಿಕೆ LC ಪಾಲಿಮರ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಲ್ಲಿ ಬಂದಂಥ ಒಂದು ವಿಷಕಾರಿ ಅನಿಲ ಯಾವುದಾಗಿತ್ತು ಅಂತ ಕೇಳಿದರೆ ಅಷ್ಟೇ ಈ ಒಂದು ಏನು ವಿಶಾಖಪಟ್ಟಣದ ಅನಿಲ ಸೋರಿಕೆ ಆಗುತ್ತೆ LG ಪಾಲಿಮರ್ಗೆ ಸಂಬಂಧಪಟ್ಟಂತೆ ಈ ದುರಂತಕ್ಕೆ ಬಲಿಯಾದರೂ ಈ ವಿಷಕಾರಿ ಅನಿಲವು ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಅಂತ ಹೇಳಿದ್ರೆ ಇಲ್ಲಿ ಸ್ಟೈರಿನ್ ಮಾನೋಮರ್ ಅಂತಕ್ಕಂಥದ್ದಾಗುತ್ತೆ, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ 39ನೇದು. ಸರ್ಕಾರವು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಗೆ ತಂದಿದೆ. ಇದರಲ್ಲಿ ಬಯೋ ಎಥನಾಲ್ ಅನ್ನು ಸಾರಿಗೆ ವಾಹನಗಳಲ್ಲಿ ಪೆಟ್ರೋಲ್ಗೆ ಬದಲಾಗಿ ಇಂಧನವಾಗಿ ಬಳಸಲಾಗಿದೆ. ಬಯೋ ಇಥನಾಲ್ ಅನ್ನು ಸಕ್ಕರೆಯ ಹುದುಗುವಿಕೆಯಿಂದ ಉತ್ಪಾದಿಸಲಾಗುತ್ತದೆ. ಇದು ಸಾಂಪ್ರದಾಯಿಕ ಇಂಧನಗಳಿಗೆ ಹೋಲಿಸಿದರೆ ಹಲವು ಪ್ರಯೋಜನಗಳನ್ನು ಹೊಂದಿದೆ. ಒಂದು ಪ್ರಮುಖವಾದದ್ದೆಂದರೆ ಅದನ್ನು ನವೀಕರಿಸಬಹುದಾದ ಸಂಪನ್ಮೂಲದಿಂದ ಪಡೆಯಬಹುದು. ಅಲ್ಲದೆ ಇದರಿಂದ ಹಸಿರು ಮನೆ ಅನಿಲಗಳು ಹೊರಸೂಸುವುದಿಲ್ಲ. ಅತ್ಯಂತ ಸಾಮಾನ್ಯ ಬಳಕೆ EPBಯಲ್ಲಿರುವುದು ಏನು? ಸೊ ಇಷ್ಟೇ ಕ್ವಶನ್. ಏನು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಂತಕ್ಕಂಥದ್ದು ಇದೆಯೋ ಸೊ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಏನಿದೆ ಅದರಲ್ಲಿ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಇಷ್ಟೆಲ್ಲ ಪೀಠಿಕೆನ ಕೊಟ್ಟಿದ್ದಾರೆ. ಓಕೆ, 10% ಎಥನಾಲ್ ಮತ್ತು 90% ಪೆಟ್ರೋಲ್ ಇದೆಯಂತೆ. ಆ್ಯಂಡ್ ನೆಕ್ಸ್ಟ್ ಕೋಪನ್ಹೇಗನ್ ಸಮ್ಮೇಳನದಲ್ಲಿ 2009 ಹಸಿರು ಹವಾಮಾನ ನಿಧಿಯನ್ನು ಒದಗಿಸಲು ಪ್ರಸ್ತಾಪಿಸಲಾಯಿತು. ಏನನ್ನು ಕೊಡೋದಕ್ಕೆ ಈ ಒಂದು ಸಮ್ಮೇಳನದಲ್ಲಿ ಮಾತಾಡ್ತಾರೆ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಬಂದು ಸೊ ಆಪ್ಷನ್ಸ್ಗಳನ್ನು ಕೊಟ್ಟಿಲ್ಲ, ಒಂದೇ ಆನ್ಸರು. ವಾತಾವರಣದ ಪ್ರತಿಕೂಲ ಪರಿಣಾಮಗಳಿಗೆ ಬಡ ರಾಷ್ಟ್ರಗಳು ಹೊಂದಿಕೊಳ್ಳಲು ಅವುಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡುವುದು ಆಗಿರುತ್ತದೆ. ಓಕೆ, ಸೊ ಆದರೆ ಇದು ಹಸಿರು ಹವಾಮಾನ ನಿಧಿಯನ್ನು ಹೇಳಿರ್ತಕ್ಕಂಥದ್ದು ವಾತಾವರಣದ ಪ್ರತಿಕೂಲ ಪರಿಣಾಮಗಳಿಗೆ ಬಡ ರಾಷ್ಟ್ರಗಳು ಹೊಂದಿಕೊಳ್ಳಲು ಅವುಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ His effects on ecosystem and poses a danger to living being. Acid rain is caused due to air pollution, nitrous oxide and sulfur dioxide ಆಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ದ ಪಾಯ್ಸನಸ್ ಗ್ಯಾಸ್ ವಾಸ್ ಸೊ ಎಸ್ ವಿಶಾಖಪಟ್ಟಣದಲ್ಲಿ ಬಿಡ್ತಕ್ಕಂಥ ಒಂದು ಗ್ಯಾಸ್ ಏನು ಬರುತ್ತೋ ಅದು ಯಾವ ಥರ ಒಂದು ಪಾಯ್ಸನ್ ಗ್ಯಾಸ್ ಅಂತ ಕೇಳಿದರೆ ಅಷ್ಟೇ ಇಲ್ಲಿ. ಸೊ ಇದು ಬಂದು ಸ್ಟೀರನ ಮಾನೋಮರ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಎಸ್ ಇ ಪಿ ಬಿ ಏನಿದು ಇ ಪಿ ಬಿಲಿ ಇರ್ತಕ್ಕಂಥ ಕಂಟೈನ್ಸ್ ಯಾವುದು ಅಂತ ಕೇಳಿದರೆ ಕಾಮನು 10% ಇಥನಾಲ್ ಮತ್ತು 90% ಪೆಟ್ರೋಲ್ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಕ್ಲೈಮೇಟ್ ಫಂಡ್ ವಾಸ್ ಪ್ರಪೋಸ್ಡ್ ಇನ್ ಕೂಪನ್ ಹೇಗನ್ ಕಾನ್ಫರೆನ್ಸ್ ಏನು ಕೊಟ್ಟಿದ್ದಾರೋ. ಸೊ ಇದು ಬಂದು ಫೈನಾನ್ಷಿಯಲಿ ಹೆಲ್ಪ್ಸ್ ಟು ಪೂರ್ ಕಂಟ್ರೀಸ್ ಟು ಎನೇಬಲ್ ದೆಮ್ ಟು ಅಡಾಪ್ಟ್ ಟು ಕ್ಲೈಮೇಟ್ ಅಡ್ವರ್ಸ್ ಸೈಟ್ಸ್ ಅಂತಕ್ಕಂಥದ್ದಾಗಿರುತ್ತೆ. ಎಸ್ ನೆಕ್ಸ್ಟ್ ಉದ್ಯೋಗಾಕಾಂಕ್ಷಿಗಳು ಮತ್ತು ಉದ್ಯೋಗದಾತರು ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುವಂತೆ ಆಗಲು ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿರುವ ಪೋರ್ಟಲ್ನ ಹೆಸರನ್ನು ಕೇಳಿದರೆ ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು ಸ್ಕಿಲ್ ಕನೆಕ್ಟ್ ಫೋರಮ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಎಸ್ ಇದು ಅಷ್ಟೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಭೂ ವೀಕ್ಷಣೆಗಾಗಿ ಬ್ರೆಜಿಲ್ನಲ್ಲಿ ಜೋಡಿಸಿ ಪರೀಕ್ಷಿಸಲಾದ ಹಾಗೂ ಫೆಬ್ರವರಿ 28, 2021 PSLVಯನ್ನು ಬಳಸಿ ಇಸ್ರೋ ಉಡಾವಣೆ ಮಾಡಿದ ಉಪಗ್ರಹ ಯಾವುದು ಅಂತ ಕೇಳಿದರೆ ಉಪಗ್ರಹ ಯಾವುದು ಅಂತ ಹೇಳಿದರೆ ಅಮೆಜೋನಿಯಾ 1. ನೆಕ್ಸ್ಟ್ RT-PCR ಸಂಕ್ಷಿಪ್ತ ರೂಪವನ್ನು ವಿಸ್ತರಿಸಿ ಅಂತ ಕೊಡಿದ್ರೆ RT-PCR ವೆರಿ ಇಂಪಾರ್ಟೆಂಟು. ಇದರ ಒಂದು ವಿಸ್ತೃತ ರೂಪ ಅಬ್ರಿವೇಷನ್ ಏನಂತ ಹೇಳಿದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆಂಗಳೂರಿನಲ್ಲಿರುವ ವಿಶ್ವವಿಖ್ಯಾತ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು? ಎಸ್ ಎಲ್ಲಿದೆ ಅಂತ ಕೇಳ್ತಿದ್ದೆ ಇಲ್ಲಿ ತನಕ, ಇವಾಗ ಸ್ಥಾಪಕರು ಯಾರು ಅಂತ ಕೇಳಿದರೆ ಸೊ ಈ ಒಂದು ಬೆಂಗಳೂರಿನಲ್ಲಿರ್ತಕ್ಕಂಥ ವಿಶ್ವವಿಖ್ಯಾತ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು ಅಂತ ಹೇಳಿದರೆ ಜೇಮ್ಸ್ ಜಿ ಟಾಟಾ ಮತ್ತು ಕೃಷ್ಣರಾಜ ಒಡೆಯರ್. ಆಪ್ಷನ್ 2. ಓಕೆ. ಆ್ಯಂಡ್ ನೆಕ್ಸ್ಟು 27 ಅಕ್ಟೋಬರ್ 2021 ಯಶಸ್ವಿಯಾಗಿ ಉಡಾಯಿಸಲಾದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತಯಾರಿಸಿದ ಇಂಡಿಯನ್ ನ್ಯೂಕ್ಲಿಯರ್ ಕ್ಯಾಪಬಲ್ ಇನ್ವರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಹೆಸರು ಏನು? ಎಸ್ ಸೊ ಈಗ ರೀಸೆಂಟಾಗಿ ಏನೇನು ನಡೆದಿರ್ತೋ 2022, 23, 24 ಅದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 2 ಅಗ್ನಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತು. ಸಮ ಉದ್ದವಿರುವ 2 ರೈಲುಗಳು ಸಮಾನಾಂತರವಾಗಿ ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 76 km/ಗಂಟೆ ಹಾಗೂ 112 km/ಗಂಟೆ ವೇಗದಲ್ಲಿ ಚಲಿಸುತ್ತಿವೆ ಹಾಗೂ ಹೆಚ್ಚು ವೇಗವಾಗಿ ಚಲಿಸುತ್ತಿರುವ ರೈಲು ಕಡಿಮೆ ವೇಗವಾಗಿ ಚಲಿಸುತ್ತಿರುವ ರೈಲನ್ನು 40 ಸೆಕೆಂಡ್ಗಳಲ್ಲಿ ಅತಿಕ್ರಮಿಸಿ ಮುಂದೆ ಚಲಿಸುತ್ತದೆ. ಹಾಗಾದರೆ ಪ್ರತಿ ರೈಲಿನ ಉದ್ದ ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರು ಆಪ್ಷನ್ 1 200 ಮೀಟರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೇರಳಾತೀತ ಕಿರಣಗಳ ಉಪಯೋಗಗಳನ್ನು ಹೇಳುವ ಆಯ್ಕೆಯನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ನೇರಳಾತೀತ ಕಿರಣಗಳ ಉಪಯೋಗಗಳನ್ನು ಹೇಳುವ ಆಯ್ಕೆ. ಸೊ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ನೇರಳಾತೀತ ಕಿರಣವನ್ನು? ಮಾನವನ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದಿಸಲು ಅನುಕರಿಸುತ್ತದೆ, ಹೌದಾ? ಸೊ ನಿಮಗೆ ಗೊತ್ತಿರಬಹುದು ವಿಟಮಿನ್ ಡಿ ತೊಗೊಳಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ನಕಲಿ ಮತ್ತು ನೈಜ ವಜ್ರಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುತ್ತೆ. ಬ್ಯಾಂಕ್ ಚೆಕ್ಗಳನ್ನ ಯಾವುದೇ ಬದಲಾವಣೆಯನ್ನು ಪತ್ತೆ ಮಾಡುತ್ತೆ. ಆ್ಯಂಡ್ ಕೋಟಾ ಕರೆನ್ಸಿ ನೋಟುಗಳನ್ನು ಪತ್ತೆ ಮಾಡುತ್ತದೆ. 4 ಸಹ ಸರಿ ಇದೆ. ಆಪ್ಷನ್ 1. ನೆಕ್ಸ್ಟು ಕೆಳಗೆ ನೀಡಲಾದ ಯಾವುದರ ಮೂಲಕ ಶಬ್ದವು ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದರೆ ನೋಡಿ ಫ್ರೆಂಡ್ಸ್, ಶಬ್ದ ಅಂತಕ್ಕಂಥದ್ದು ಮೇಯ್ನಾಗಿ ಹೋಗ್ತಕ್ಕಂಥ 3 ಇದರಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ನಿರ್ವಾತ, ಅದಾದ ನಂತರ ಗಾಳಿಯಲ್ಲಿ, ಅದಾದ ನಂತರ ಲಿಕ್ವಿಡ್ ಮತ್ತು ಸಾಲಿಡ್ ಸ್ಟೇಟಲ್ಲಿ. ಸೊ ಇಲ್ಲಿ ಶಬ್ದ ಅಂತಕ್ಕಂಥ ತನ್ನ ವೇಗವನ್ನು ಅತಿ ಕಡಿಮೆ ಅಂತ ಹೇಳಿದ್ರೆ ಅದು ನಿರ್ವಾತ ಪ್ರದೇಶದಲ್ಲಿ ಕೇಳಿಸೋದೇ ಇಲ್ಲ ಅಂತ ಹೇಳ್ತಾರೆ. ಶಬ್ದ ಪ್ರಸಾರ ಮಾಡಬೇಕು ಅಂದರೆ ಅಲ್ಲಿ ಒಂದು ಮೀಡಿಯಾ ಅಂತಕ್ಕಂಥ ಇರಲೇಬೇಕು. ಸೊ ಇಲ್ಲಿ ಗಾಳಿ ಮೂಲಕ ಕಡಿಮೆ. ಇಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದರೆ ವೇಗ ಇಲ್ಲಿ ಕೇಳಿರ್ತಕ್ಕಂಥದ್ದು ವೇಗವನ್ನು ಕೇಳಿದರೆ ಜಾಸ್ತಿ ಫಾಸ್ಟಾಗಿ ಅಥವಾ ಹೆಚ್ಚು ಸೌಂಡು ಅಂತ ಕೇಳಿಲ್ಲ. ಇಲ್ಲಿ ಹೆಚ್ಚು ಸೌಂಡ್ ಬೇರೆ, ವೇಗವಾಗಿ ಚಲಿಸ್ತಕ್ಕಂಥದ್ದೇ ಬೇರೆ ಬರುತ್ತೆ. ಶಬ್ದವು ವೇಗವಾಗಿ ಚಲಿಸ್ತಕ್ಕಂಥದ್ದು ಕಬ್ಬಿಣ. ಇಟ್ ಮೀನ್ಸ್ ಕಬ್ಬಿಣ ಅನ್ನೋದಕ್ಕಿಂತ ಹೆಚ್ಚಾಗಿ ಘನವಸ್ತುಗಳಲ್ಲಿ ಶಬ್ದ ವೇಗವಾಗಿ ಚಲಿಸ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರು ಆಪ್ಷನ್ 1 ಕಬ್ಬಿಣ. ಆ್ಯಂಡ್ ನೆಕ್ಸ್ಟ್ 2021 ಭೌತಶಾಸ್ತ್ರ ನೋಬೆಲ್ ಪ್ರಶಸ್ತಿನ ಹಂಚಿಕೊಂಡ ವಿಜ್ಞಾನಿಗಳು. ಈಗ ಏನು HK ಪೇಪರ್ ನೋಡಿದ್ವಿ ಲಾಸ್ಟ್ ಒಂದು ನಿನ್ನೆ ಪೇಪರಲ್ಲಿ. ಸೊ ಅದರೂ ಸಹ ಕೊಟ್ಟಿದ್ರು, ನೋಬೆಲ್ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇತ್ತು. ಸೊ ಇದ್ರೂ ಸಹ ಕೊಟ್ಟಿದ್ದಾರೆ. 2021 ಭೌತಶಾಸ್ತ್ರ ನೋಬೆಲ್ ಪ್ರಶಸ್ತಿನ ಹಂಚಿಕೊಂಡ ವಿಜ್ಞಾನಿಗಳು ಯಾರ್ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸುಕ್ಯೂರೋ ಮನಾಬೆ, ಕ್ಲಾಸ್ ಹ್ಯಾಸೆಲ್ಮನ್ ಮತ್ತು ಜಾರ್ಜಿಯಾ ಪ್ಯಾರಿಸ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಸ್ತುತ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಿಂತ ಸುಮಾರು 12 ಪಟ್ಟು ವೇಗವಾಗಿ ಚಾರ್ಜ್ ಮಾಡಬಹುದಾದ ವಸ್ತು ಯಾವುದು?
ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಿಂತ ಸುಮಾರು 12 ಪಟ್ಟು ವೇಗವಾಗಿ ಚಾರ್ಜ್ ಮಾಡಬಹುದಾದ ವಸ್ತು ಯಾವುದು ಅಂತ ಹೇಳಿದರೆ ಗ್ರಾಫೀನ್ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಸಂವಿಧಾನದ 127ನೇ ತಿದ್ದುಪಡಿ ಮಸೂದೆಯು ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಆಲ್ರೆಡಿ ಒಂದು ಕ್ವಶನ್ ಕೊಟ್ಟಿದ್ರು, ಮತ್ತೊಂದು ತಿದ್ದುಪಡಿಗೆ ಕೇಳಿದರೆ. ಸೊ 127ನೇ ತಿದ್ದುಪಡಿಯಲ್ಲಿ ಬರ್ತಕ್ಕಂಥ ಮಸೂದೆ ಅಂತ ಹೇಳಿದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತಗಳು ತಮ್ಮದೇ ಆದ OBCಗಳ ಪಟ್ಟಿಯನ್ನು ಮಾಡಲು ಅನುಮತಿಸಿ ಅಂತಕ್ಕಂಥದ್ದು 127ನೇ ತಿದ್ದುಪಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ರೆಪೋ ದರವನ್ನು ಯಾರು ನಿರ್ಧರಿಸುತ್ತಾರೆ ಅಂತ ಹೇಳಿದರೆ ರೆಪೋ ದರವನ್ನು RBIನ ಹಣಕಾಸು ನೀತಿಯಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ: ವಿಶ್ವಸಂಸ್ಥೆಯಿಂದ ನಿಶ್ಚಯಿಸಿ 2030ರ ವೇಳೆಗೆ ಸಾಧಿಸಬಹುದಾದ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟು ಇವೆ ಅಂತ ಕೇಳಿದರೆ ಎಷ್ಟು ಅಂತ ಹೇಳಿದರೆ 17 ಗುರಿಗಳು. ಇದು ಸಹ ರಿಪೀಟೆಡ್ ಕ್ವೆಶನು. ಸೈಲೆಂಟ್ ವ್ಯಾಲಿ, ನರ್ಮದಾ ಉಳಿಸಿ, ಅಪ್ಪಿಕೋ ಮತ್ತು ಚಿಪ್ಕೋ ಚಳುವಳಿಗಳು ಇವೆಲ್ಲ ಪರಿಸರ ಆಂದೋಲನಗಳು. ಆಪ್ಷನ್ 1 ಚಳುವಳಿಗಳು ಅಥವಾ ಪರಿಸರ ಆಂದೋಲನಗಳು ಅಂತ ಹೇಳ್ಬಹುದಾಗುತ್ತೆ. ಸೊ ಮುಷ್ಕರಗಳು ಬರಲ್ಲ, ಆಂದೋಲನಗಳು. ನೆಕ್ಸ್ಟ್ ಥ್ರೂ ವಿಚ್ ಅಮಾಂಗ್ ದ ಗಿವನ್ ಬಿಲೋ ಸೌಂಡ್ ಟ್ರಾವೆಲ್ ಫಾಸ್ಟರ್, ಐರನ್ ಅಥವಾ ಸಾಲಿಡ್ ಅಂತ ಹೇಳ್ಬಹುದು. 2021 ಇಯರ್ಸ್ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ವಾಸ್ ಶೇರ್ಡ್ ಅಂತ ಹೇಳಿದ್ರೆ ಸೈಕೋರಮ್ಯಾನ್ಬೆ ಅಂತಕ್ಕಂಥ ಒಂದು ಇದರಲ್ಲಿ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ ದ ಮೆಟೀರಿಯಲ್ ದಟ್ ಕ್ಯಾನ್ ಚಾರ್ಜ್ ಅರೌಂಡ್ 12 times ಫಾಸ್ಟರ್ ದನ್ ದ ಕರೆಂಟ್ ಲಿಥಿಯಂ ಅಯನ್ ಬ್ಯಾಟರೀಸ್ ಈಸ್ ಯಾವುದಂತ ಹೇಳಿದರೆ ಆಪ್ಷನ್ ಗ್ರಾಫೀನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಅಂದರೆ ಡಿಸ್ಕ್ರೈಬ್ಸ್ 127 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಹೇಳ್ತಕ್ಕಂಥದ್ದು ಅಲೋ ಸ್ಟೇಟ್ಸ್ ಆ್ಯಂಡ್ ಯುಟೀಸ್ ಟು ಮೇಕ್ ದೇರ್ ಓನ್ ಲಿಸ್ಟ್ ಆಫ್ OBCs ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ವಿಚ್ ಡಿಸೈಡ್ ದ ರೆಪೋ ರೇಟ್ ಬಂದು ಮಾನಿಟರಿ ಪಾಲಿಸಿ ಕಮಿಟಿ ಆಫ್ RBI ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಟೋಟಲ್ ಹೌ ಮೆನಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಸೆಟ್ ಬೈ UN ಆರ್ ಟು ಬಿ ಅಚೀವ್ಡ್ ಟಿಲ್ 2030 ಅಂತ ಹೇಳಿದ್ರೆ 17 ಗೋಲ್ಸ್. ಆ್ಯಂಡ್ ನೆಕ್ಸ್ಟು ಸೈಲೆಂಟ್ ವ್ಯಾಲಿ, ನರ್ಮದಾ ಬಚಾವೋ, ಹ್ಯಾಪಿಕಾಂಡ್, ಚಿಪ್ಕೋ ಆರ್ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಅಂತಕ್ಕಂಥದ್ದಾಗಿರುತ್ತೆ. ಈ ಕೆಳಗೆ ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯದ ಅಂಶಗಳು ಯಾವುವು? ದ್ರವ್ಯತೆ ಹೊಂದಾಣಿಕೆ ಸೌಲಭ್ಯದ ಅಂಶಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋದರೆ ಇಲ್ಲಿ ರೆಪೋ ಮತ್ತು ರಿಸರ್ವ್ ರೆಪೋ 2 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಯಾವ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ? ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳನ್ನು ಯಾವ ಸಂಸ್ಥೆಯಿಂದ ತಯಾರಿಸಲಾಗುತ್ತದೆ ಅಂತ ಹೇಳಿದರೆ ಕೇಂದ್ರ ಸಾಂಖ್ಯಿಕ ಸಂಸ್ಥೆ. ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಭಾರತ ಅಪೇಕ್ಷಿತ ಒಟ್ಟು ಫಲವತ್ತತೆ ದರ ಎಷ್ಟು ಅಂತ ಕೇಳಿದರೆ ಎಷ್ಟು ಅಂತ ಹೇಳಿದರೆ 2.1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವ ಜಾನಪದ ನೃತ್ಯ ಪ್ರಕಾರವು ಗುಜರಾತ್ಗೆ ಸಂಬಂಧಿಸಿದ ವೆರಿ ತುಂಬ ಏನಂತ ಹೇಳಿದರೆ ಗುಜರಾತ್ಗೆ ಗರ್ಭಾ ಅಂತಕ್ಕಂಥದ್ದು ಬರುತ್ತೆ. ಆಪ್ಷನ್ 2 ಗರ್ಭಾ. ಸೊ ನೋಡಿ ಇಲ್ಲಿ ಜಿ ಅಂತ ಇದೆ ಗುಜರಾತು, ಗರ್ಭಾ ಅಂತಕ್ಕಂಥದ್ದಾಗಿರುತ್ತೆ. ಇನ್ನು ಕಥಕ್ಕಳಿ ಬಂದು ಕೇರಳ ಬರ್ತಕ್ಕಂಥದ್ದಾಗಿರುತ್ತೆ. ಸೌತಂಕಿ ಬಂದು ಪಂಜಾಬಲ್ಲಿ ಬಾಂಗ್ರಾ ಕಂಡು ಬರ್ತಕ್ಕಂಥದ್ದು ಗುಜರಾತ್ ಗರ್ಭಾ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಕೇಂದ್ರ ಸರ್ಕಾರದ ನಿಗದಿತ ಗುರಿ 20% ಎಥನಾಲ್ ಮಿಶ್ರಣವನ್ನು ಯಾವಾಗ ಸಾಧಿಸಬೇಕು ಅಂತ ಅಂದ್ಕೊಂಡಿದೆ ಅಂತ ಕೇಳಿದರೆ ಸೊ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಶ್ನೆ ಇದು 2025ಕ್ಕೆ ಅಂದ್ಕೊಂಡಿರ್ತಕ್ಕಂಥದ್ದು. ಒಂದು ಗುಂಪಿನ ದತ್ತಾಂಶಗಳಿಗೆ 5 ಕೂಡಿಸಿದಾಗ ಅದರ ಸರಾಸರಿ ಎಷ್ಟು ಹೆಚ್ಚಾಗುತ್ತೆ? ಒಂದು ಗುಂಪಿನ ದತ್ತಾಂಶಗಳಿಗೆ 5 ಕೂಡಿಸಿದಾಗ ಅದರ ಸರಾಸರಿ 5 ಹೆಚ್ಚಾಗುತ್ತದೆ, 5 ಕಡಿಮೆ ಆಗುತ್ತೆ, ಮೂಲ ಸರಾಸರಿಗಿಂತ 5 ಪಟ್ಟು ಹೆಚ್ಚಾಗುತ್ತದೆ. ಇವುಗಳಲ್ಲಿ ಯಾವುದು ಅಲ್ಲ ಅಂತ ಹೇಳಿದರೆ ಸೊ 5 ಮಾತ್ರ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹಿರೋಶಿಮಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಹೇಳಿದರೆ ಆಗಸ್ಟ್ 6, ಆಗಸ್ಟ್ 7, ಆಗಸ್ಟ್ 8, ಆಗಸ್ಟ್ 9 ಅಂತ ಹೇಳಿದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹಿರೋಶಿಮಾ ದಿನವನ್ನು ಆಗಸ್ಟ್ 9 ಆಚರಣೆ ಮಾಡ್ತಾರೆ. ಹಿರೋಶಿಮಾ ನಾಗಸಾಕಿ ದಿನ ಅಂತಕ್ಕಂಥ ಏನು ಹೇಳ್ತೀವೋ ಸೊ ಆಗಸ್ಟ್ 9ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ. ನಾಗಸಾಕಿ ಬಂದು ಆಗಸ್ಟ್ 9 ಆ್ಯಂಡ್ ಹಿರೋಶಿಮಾ ದಿನ ಬಂದು ಆಗಸ್ಟ್ 6. ಆ್ಯಂಡ್ ದ್ವಿಲಿಂಗಗಳಿಗೆ 1% ಉದ್ಯೋಗವನ್ನು ಕಾಯ್ದಿರಿಸಿದ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಸೊ ಗುಜರಾತ್, ರಾಜಸ್ಥಾನ, ಕರ್ನಾಟಕ, ಜಾರ್ಖಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕರ್ನಾಟಕ. ಆಪ್ಷನ್ 3. ನೆಕ್ಸ್ಟ್ ಜುಲೈ 2021ರಲ್ಲಿ ನಿಧನರಾದ ಶ್ರೀನಂದು ನಾಟೇಕರ್ ಅವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೇಳಿದರೆ ಇವರು ಬಂದು ಬ್ಯಾಡ್ಮಿಂಟನ್ ಆಗಿರ್ತಕ್ಕಂಥದ್ದು. ಆಪ್ಷನ್ 1 ಬ್ಯಾಡ್ಮಿಂಟನ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ಕಾಂಪೊನೆಂಟ್ಸ್ ಆಫ್ ದ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಹೇಳಿದರೆ ರೆಪೋ ಮತ್ತು ರಿವರ್ಸ್ ರೆಪೋ ಅಂತಕ್ಕಂಥದ್ದು. ಆ್ಯಂಡ್ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ ಇನ್ ಇಂಡಿಯಾ ಆರ್ ಪ್ರಿಪೇರ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ದ ಡಿಸೈರ್ಡ್ ಟೋಟಲ್ ಫರ್ಟಿಲಿಟಿ ರೇಟ್ ಆಫ್ ಇಂಡಿಯಾ 2.1. ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಫೋಕ್ ಡ್ಯಾನ್ಸ್ ಫಾರ್ಮ್ ಈಸ್ ಅಸೋಸಿಯೇಟೆಡ್ ವಿತ್ ಗುಜರಾತ್ ಅಂದರೆ ಗರ್ಭಾ ಅಥವಾ ಗಾರ್ಬಾ ಅಂತ ಹೇಳ್ಬಹುದು. ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ಸ್ 20% ethanol blending target to be achieved by 2025. And next, if a constant phi is added to each observation of set, then mean is increased by 5 ಅಂತಕ್ಕಂಥದ್ದಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ವೆನ್ ಈಸ್ ಹಿರೋಶಿಮಾ ಡೇ ಸೆಲೆಬ್ರೇಟೆಡ್ ಅಂತ ಹೇಳಿದ್ರೆ August 6 ಬಂದು ಹಿರೋಶಿಮಾ ಡೇ ಆ್ಯಂಡ್ August 9 ಬಂದು ನಾಗಸಾಕಿ ಡೇ ಅಂತ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೆಲೆಬ್ರೇಷನ್ ಇರುತ್ತೆ. ಆ್ಯಂಡ್ ವಿಚ್ ಸ್ಟೇಟ್ ಹ್ಯಾಸ್ ಬಿಕಮ್ ದ ಫಸ್ಟ್ ಇನ್ ದ ಕಂಟ್ರಿ ಟು ರಿಸರ್ವ್ 1% ಜಾಬ್ಸ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿದರೆ ಸೊ ಇದು ಬಂದು ಆನ್ಸರ್ ಕರ್ನಾಟಕ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀನಾಡು ನಟಕರ್ ಹೂ ಪಾಸ್ಡ್ ಅವೇ ಇನ್ ಜುಲೈ 2021 ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಬ್ಯಾಡ್ಮಿಂಟನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವ ಆ್ಯಂಟಿಬಯೋಟಿಕ್ ರಾಸಾಯನಿಕವನ್ನು ಪ್ರಾಣಿಗಳಿಗೆ ನೀಡಿದರೆ ನೈಸರ್ಗಿಕ ಜಾಡಮಾಲಿಗಳ ಸಾವಿಗೆ ಕಾರಣವಾಗುತ್ತದೆ ಅಂತ ಹೇಳಿದರೆ ಸೊ ಇಲ್ಲಿ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅಂತ ಪ್ರಾಣಿಗಳಿಗೆ ಸೊ ಇದು ಬಂದು ಡೈಕ್ಲೋಫೆನಾಲ್ ಸೋಡಿಯಂ. ಸೊ ತುಂಬ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ತುಂಬ ಇದೆ ಇದರಲ್ಲಿ. ಸೌರಶಕ್ತಿಯನ್ನು ರಾಸಾಯನ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಸ್ಯಗಳನ್ನ ಕ್ರಿಯೆಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಸೌರಶಕ್ತಿಯನ್ನು ರಾಸಾಯನ ಶಕ್ತಿಯನ್ನಾಗಿ ಪರಿವರ್ತಿಸ್ತಕ್ಕಂಥ ಸಸ್ಯಗಳನ್ನ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸೊ ಆಹಾರ ಜಲ ಬರಲ್ಲ, ಆಹಾರ ಸರಪಳಿ ಮೊದಲೇ ಬರಲ್ಲ, ರಸಾಯನ ಉತ್ಪಾದನೆ ಅಲ್ಲ, ದ್ಯುತಿ ಸಂಶ್ಲೇಷಣೆ. ನಾಸಾದ ಪಾರ್ಕರ್ ಸೋಲಾರ್ ಪ್ರೋಬ್ ಬಾಹ್ಯಾಕಾಶದಿಂದ ಯಾವ ಗ್ರಹದ ಮೇಲ್ಮೈ ಚಿತ್ರಗಳನ್ನು ತೆಗೆದುಕೊಂಡಿದೆ? ಅದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು ಶುಕ್ರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನದ ಸ್ಟಾರ್ಟ್ಅಪ್ ತನ್ನ ಮೊದಲ ವಾಣಿಜ್ಯ ಉಪಗ್ರಹ ಶಕುಂತಲಾವನ್ನು ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನಿಂದ ಉಡಾವಣೆಯನ್ನು ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಇದು ಬಂದು ಪಿಕ್ಸೆಲ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ, ಭಾರತ ಮೊದಲ ವಿಶಿಷ್ಟ ರಕ್ತದ ಗುಂಪಿನ ಹೆಸರೇನು? ಭಾರತದ ಮೊದಲ ವಿಶಿಷ್ಟ ರಕ್ತದ ಗುಂಪಿನ ಹೆಸರೇನು? ಸೊ ಇದು ಬಂದು EMM ಋಣಾತ್ಮಕ, ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಚಲನಚಿತ್ರ ರಿಂಗ್ ವಾಂಡರಿಂಗ್ ಭಾರತದ 52ನೇ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಗೋಲ್ಡನ್ ಪಿಕಾಕ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಈ ಚಲನಚಿತ್ರವನ್ನು ಯಾವ ಭಾಷೆಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದರೆ ಜಪಾನಿ ಭಾಷೆ, ಆಪ್ಷನ್ 2 ಜಪಾನಿ. ಆ್ಯಂಡ್ ಈ ಕೆಳಗಿನ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದರೆ ಆನ್ಸರು ಆಪ್ಷನ್ 4, 2/3, 3/4 ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆ್ಯಂಟಿಬಯೋಟಿಕ್ ಕೆಮಿಕಲ್ ಗಿವನ್ ಟು ಅನಿಮಲ್ಸ್ ಈಸ್ ಲೀಡಿಂಗ್ ಟು ಡೆತ್ ಆಫ್ ಸ್ಕ್ಯಾವೆಂಜರ್ಸ್ ಅಂತ ಹೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಡೈಕ್ಲೋಫೆನಾಕ್ ಸೋಡಿಯಂ ಅಂತಕ್ಕಂಥದ್ದಾಗಿರುತ್ತೆ. ದ ಪ್ರೊಸೆಸ್ ಇನ್ ವಿಚ್ ಪ್ಲಾಂಟ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಈಸ್ ಕಾಲ್ಡ್ ಫೋಟೋಸಿಂಥೆಸಿಸ್. ನಾಸಾಸ್ ಪಾರ್ಕರ್ ಸೋಲಾರ್ ಪ್ರೋಬ್ ಟು ಪಿಕ್ಚರ್ಸ್ ಆಫ್ ದ ಸರ್ಫೇಸ್ ಆಫ್ ವಿಚ್ ಪ್ಲಾನೆಟ್ ಫ್ರಮ್ ಸ್ಪೇಸ್ ಅಂತ ಹೇಳಿದ್ರೆ ವೆನಸ್. ವಿಚ್ ಇಂಡಿಯನ್ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಹ್ಯಾಸ್ ಲಾಂಚ್ಡ್ ಇಟ್ಸ್ ಫಸ್ಟ್ ಕಮರ್ಷಿಯಲ್ ಸ್ಯಾಟಲೈಟ್ ಶಕುಂತಲಾ ಫ್ರಮ್ ಸ್ಪೇಸ್ 10th Falcon 9 rocket is Pixel. And which is the name of India's first unique blood group ಅಂತ ಹೇಳಿದ್ರೆ EMM ನೆಗೆಟಿವ್ ಆಗಿರುತ್ತೆ. ದ ಫಿಲ್ಮ್ ರಿಂಗ್ ವಾಂಡರಿಂಗ್ won the Golden Peacock Award at the 52 Indian Film Festival of India. In which language has the film been made ಅಂತ ಹೇಳಿದ್ರೆ ಜಪಾನೀಸ್. Find the largest number of the following 2/3/4. ನೆಕ್ಸ್ಟ್ ಭಾರತೀಯ ನಾಗರಿಕ ಸೇವಾ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂತ ಕೇಳಿದರೆ ಯಾವಾಗ ಜಾರಿಗೆ ತರಲಾಯಿತು ಅಂತ ಹೇಳಿದರೆ ಕ್ರಿಸ್ತಶಕ 1861ರಲ್ಲಿ. ನೆಕ್ಸ್ಟ್ ಪೇಶ್ವಾ ಅಧಿಕಾರವನ್ನು ಬಾಂಬೆ ಪ್ರೆಸಿಡೆನ್ಸಿಗೆ ವಿಲೀನಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹೇಸ್ಟಿಂಗ್ಸ್. ನೆಕ್ಸ್ಟು ಜಾಕಿರ್ ಹುಸೇನ್ ಬಗ್ಗೆ ಏನು ಸತ್ಯವಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಸತ್ಯ ಅಲ್ಲ ಅಂತ ಹೇಳಿದರೆ ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಆಗಿರಲಿಲ್ಲ. ನೆಕ್ಸ್ಟ್ ದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ನೋಡಿ ಇದಕ್ಕೊಂದು ಶಾರ್ಟ್ಕಟ್ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ಹೇಳಿದಾಗ ಆಶಾ ಅಂತ ಬರುತ್ತೆ. ಸೊ ಆಶಾ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ಮಧ್ವಾಚಾರ್ಯರಿಗೆ ಮದ್ವೆ ಅಂತಕ್ಕಂಥದ್ದು. ಸೊ ಮದ್ವೆ ಅಂದರೆ ಮಧ್ವಾಚಾರ್ಯರು, ದ್ವೈತ ಸಿದ್ಧಾಂತ ದ್ವೈತ ಮಧ್ವಾಚಾರ್ಯರು. ರಾಮಾನುಜಾಚಾರ್ಯರು ಅಂತ ಹೇಳಿದಾಗ ರವಿ ಅಂತ ಬರುತ್ತೆ. ಸೊ ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಅಂಡ್ ಬಸವೇಶ್ವರ ಬಂದು ಶಕ್ತಿ ವಿಶಿಷ್ಟಾದ್ವೈತ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತವ್ರೆ ಅಭಿನವ ಭಾರತ ಎಂದು ಪುನರ್ನಾಮಕರಣಗೊಂಡ ಸೀಕ್ರೆಟ್ ಸೊಸೈಟಿ ಯಾವುದು? ಅಭಿನವ ಭಾರತ ಎಂದು ಪುನರ್ನಾಮಕರಣಗೊಂಡ ಸೀಕ್ರೆಟ್ ಸೊಸೈಟಿ ಯಾವುದು ಅಂತ ಕೇಳಿದರೆ ಸೊ ಇದು ಬಂದು ಮಿತ್ರಮೇಳ, ಆಪ್ಷನ್ 2 ಮಿತ್ರಮೇಳ. ದಶವಂಧ ದತ್ತಿಯನ್ನು ಡ್ಯಾಶ್ ನಿರ್ವಹಣೆಗಾಗಿ ನೀಡಲಾಗುತ್ತಿತ್ತು. ದಶವಂಧ ದತ್ತಿ ದಾನವನ್ನು ಯಾವುದರ ನಿರ್ವಹಣೆಗಾಗಿ ನೀಡಲಾಗುತ್ತಿತ್ತು ಅಂತ ಕೇಳಿದರೆ ಸೊ ಇದು ಬಂದು ಕೆರೆಗಳ ಒಂದು ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಚಿನ್ನದ ನಾಣ್ಯಗಳ ಮೇಲೆ ಹಿಂದೂ ದೇವತೆಗಳ ಚಿತ್ರವನ್ನು ಉಳಿಸಿಕೊಂಡ ಮುಸ್ಲಿಂ ದೊರೆ ಯಾರು? ಇಸ್ ವೆರಿ ಇಂಪಾರ್ಟೆಂಟು, ಹೈದರಾಲಿ. ಆ್ಯಂಡ್ ನೆಕ್ಸ್ಟ್ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ 7/4. ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಸಿವಿಲ್ ಸರ್ವಿಸ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ AD 1861 ಆಗಿರುತ್ತೆ.
ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಇಂಡಿಯಾ ಹೂ ಮಾರ್ಜ್ಡ್ ಪೇಶ್ವೆ ಪವರ್ ಆಫ್ ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳಿದ್ರೆ ಲಾರ್ಡ್ ಹೇಸ್ಟಿಂಗ್ಸ್. ವಾಟ್ ಈಸ್ ನಾಟ್ ಟ್ರೂ ಅಬೌಟ್ ಜಾಕಿರ್ ಹುಸೇನ್ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪ್ರೊಪೊನೆಂಟ್ ಆಫ್ ದ್ವೈತ ಫಿಲಾಸಫಿ ವಾಸ್ ಮಧ್ವಾಚಾರ್ಯ. ಆ್ಯಂಡ್ ನೆಕ್ಸ್ಟ್ ದ ಸೀಕ್ರೆಟ್ ಸೊಸೈಟಿ ದಟ್ ವಾಸ್ ರೀನೇಮ್ಡ್ ಹ್ಯಾಸ್ ಅಭಿನವ್ ಭಾರತ ಈಸ್ ಮಿತ್ರ ಮೈಲಾ. ಆ್ಯಂಡ್ ದಶಾವಂತ ವಾಸ್ ದ ಗ್ರ್ಯಾಂಡ್ ಗಿವನ್ ಫಾರ್ ದ ಮೇಂಟೆನೆನ್ಸ್ ಆಫ್ ಟ್ಯಾಂಕ್ಸ್. The Muslim ruler who retained the figures of Hindu deities on the gold coins was Hyder Ali. And 78 answers 7/4 mental ability. ನೆಕ್ಸ್ಟ್ ಗಾವಿಸ್ಟಿ ಪರಿಭಾಷೆಯು ಡ್ಯಾಶ್ ವಶಪಡಿಸಿಕೊಂಡಿದ್ದನ್ನು ಸೂಚಿಸುತ್ತದೆ. ಸೊ ಗಾವಿಸ್ಟಿ ಪರಿಭಾಷೆ ಅಂತಕ್ಕಂಥ ಏನನ್ನು ವಶಪಡಿಸಿಕೊಳ್ಳೋದು, ಭೂಮಿ, ಪಶುಗಳು, ಸ್ತ್ರೀಯರು, ದೇವಾಲಯಗಳು ಅಂತ ಕೊಟ್ಟಿದ್ದಾರೆ. ಇದು ಒಂದು ಪಶುಗಳು, ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಉತ್ಕೃಷ್ಟ ಕೃತಿಯಾದ ರಾಷ್ಟ್ರಕೂಟಸ್ ಆ್ಯಂಡ್ ದೇರ್ ಟೈಮ್ಸ್ ರಚಿಸಿದವರು ಯಾರು? ರಾಷ್ಟ್ರಕೂಟಸ್ ಆ್ಯಂಡ್ ದೇರ್ ಟೈಮ್ಸ್ ರಚಿಸಿದವರು ಯಾರು ಎಂದರೆ A.S. ಅಲ್ಟೇಕರ್ ಅವರು. ಆ್ಯಂಡ್ ನೆಕ್ಸ್ಟು ಮೆಂಟಲ್ ಎಬಿಲಿಟಿ, ರೀನಾಳು 30,000 ರೂಪಾಯಿಗಳನ್ನು ಸರಳ ಬಡ್ಡಿ ದರದ ಸಾಲವಾಗಿ ಪಡೆಯುತ್ತಾಳೆ. ಈ ಸಾಲಕ್ಕೆ ವರ್ಷಗಳ ಸಂಖ್ಯೆ ಹಾಗೂ ಬಡ್ಡಿ ದರವನ್ನು ಸಮವಾಗಿಸುತ್ತವೆ. ಅವರು ಕೊನೆಯಲ್ಲಿ 24,300 ರೂಪಾಯಿಗಳನ್ನು ಬಡ್ಡಿಯಾಗಿ ಪಾವತಿಸಿದರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ 2 9%. ಆ್ಯಂಡ್ ನೆಕ್ಸ್ಟ್ ಈ ಕೆಳನಲ್ಲಿ ಯಾವುದು ಕ್ರಿಪ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶವಾಗಿತ್ತು? ಕ್ರಿಪ್ಸ್ ಮಿಷನ್ನ ಪ್ರಾಥಮಿಕ ಉದ್ದೇಶ ಯಾವುದಾಗಿತ್ತು ಅಂತ ಹೇಳಿದರೆ ಬ್ರಿಟಿಷ್ ಯುದ್ಧ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತೀಯ ನಾಯಕರನ್ನು ಮನವೊಲಿಸಲು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 81, 82 ಆಯಿತು. 83 ಕೆಳಗಿನ ಯಾವ ಒಂದು ನಗರವು ಪ್ರಪಂಚದಲ್ಲಿ ಭಾರಿ ಪ್ರಮಾಣದ ದೊಡ್ಡದಾದ ಜನಸಂಖ್ಯೆಯನ್ನು ಹೊಂದಿದೆ? ಕೆಳಗಿನ ಯಾವ ಒಂದು ನಗರವು ಪ್ರಪಂಚದಲ್ಲಿ ಭಾರಿ ಪ್ರಮಾಣ ದೊಡ್ಡದಾದ ಜನಸಂಖ್ಯೆಯನ್ನು ಹೊಂದಿದೆ? ನಮ್ಗೆ ಗೊತ್ತಿತ್ತು ರಷ್ಯಾ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ದೇಶ ಅಂತ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಗರವನ್ನು ಕೇಳಿದರೆ ಮುಂಬೈ, ಬೀಜಿಂಗ್, ಟೋಕಿಯೋ, ಮೆಕ್ಸಿಕೋ ನಗರ ಅಂತ ಹೇಳಿದರೆ ಸೊ ಇಲ್ಲಿ ಟೋಕಿಯೋ ಅಂತಕ್ಕಂಥ ಒಂದು ನಗರ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥದ್ದು ನಗರ ಪ್ರದೇಶಕ್ಕೆ ಹೋಲಿಸ್ಕೊಂಡಾಗ. ನೆಕ್ಸ್ಟು ಕೆಳಗಿನನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆರ್ಮೇನಿಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಇರಾನ್. ಮೇಲ್ನೊಳಗೆ ಯಾವುವು ಅಜರ್ಬೈಜಾನ್ನೊಂದಿಗೆ ಎಲ್ಲೆಯನ್ನು ಹೊಂದಿದೆ? ಅಜರ್ಬೈಜಾನ್ ಅಂತಕ್ಕಂಥ ಒಂದು ದೇಶದ ಎಲ್ಲೆಯನ್ನು ಹೊಂದಿರತಕ್ಕಂಥದ್ದು ಯಾವ ದೇಶಗಳು ಅಂತ ಹೇಳ್ತಾ ಹೋದರೆ ಸೊ ಇಲ್ಲಿ 3 ಬರೋದಿಲ್ಲ. ಉಜ್ಬೇಕಿಸ್ತಾನ್ ಬರೋದಿಲ್ಲ, ಆರ್ಮೇನಿಯಾ, ಜಾರ್ಜಿಯಾ ಮತ್ತು ಇರಾನ್ 3 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಪರಿಗಣಿಸಿ ಉತ್ತರ ಅಮೆರಿಕದ ದೊಡ್ಡ ಸರೋವರಗಳು. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ ಸೊ ಸರಿಯಾಗಿದ್ದಾವೆ ಅಂತ ಹೇಳಿದರೆ ಸೊ ಇಲ್ಲಿ 3 ಹಿಂದೆ ಉತ್ತರ ಅಮೆರಿಕದ ದೊಡ್ಡ ಸರೋವರಗಳು 5 ಸರೋವರಗಳನ್ನು ಒಳಗೊಂಡಿದೆ. ಆ್ಯಂಡ್ ಈ ಸರೋವರಗಳು ಸರೋವರ ಸುಪೀರಿಯರ್, ಸರೋವರ ಮಿಚಿಗನ್, ಸರೋವರ ಈರಿ, ಸರೋವರ ಒಂಟಾರಿಯೋ ಮತ್ತು ಸರೋವರ ಹ್ಯೂರನ್ಗಳನ್ನು ಒಳಗೊಂಡಿರುತ್ತೆ. ಸರಿ ಇದೆ. ಆ್ಯಂಡ್ ಮಿಚಿಗನ್ ಸರೋವರವು USA ಪೂರ್ಣವಾಗಿ ಹರಡಿದೆ. ಸೊ 3 ಸಹ ಸರಿ ಇದೆ. ಆ್ಯಂಡ್ ನೆಕ್ಸ್ಟು is the term Gavesti refers to the capture of cattle. The illustration work Rashtrakutas and their times was written by A.S. Altekar. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಅಂತ ಹೇಳ್ತಾ ಹೋದರೆ ಆನ್ಸರ್ ಆಪ್ಷನ್ 2 9%. ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ ಕ್ರಿಪ್ಸ್ ಮಿಷನ್ ಅಂತೇಳಿ ಟು ಪರ್ಸೆಡ್ ಇಂಡಿಯನ್ ಲೀಡರ್ಸ್ ಟು ಸಪೋರ್ಟ್ ದ ಬ್ರಿಟಿಷ್ ವಾರ್ ಎಫರ್ಟ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟೀಸ್ ಹ್ಯಾಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಟೋಕಿಯೋ. ಆ್ಯಂಡ್ ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಹೇಳಿದ್ರೆ ಸೊ ವಿಚ್ ಆಫ್ ದ ಹೆಬೋ ಹ್ಯಾವ್ ಬಾರ್ಡರ್ಸ್ ವಿತ್ ಅಜರ್ಬೈಜಾನ್ ಅಂತಕ್ಕಂಥ ಒಂದು ದೇಶದ ಜೊತೆ ಯಾವುದೊಂದು ಬಾರ್ಡರ್ಸ್ನ ಹಂಚಿಕೊಂಡಿದೆ ಅಂತ ಹೇಳಿದ್ರೆ ಆರ್ಮೇನಿಯಾ, ಜಾರ್ಜಿಯಾ ಆ್ಯಂಡ್ ಇರಾನ್. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟು. ಸೊ ಇಲ್ಲಿ ಸ್ಟೇಟ್ಮೆಂಟ್ ದ ಗ್ರೇಟ್ ಲೇಕ್ಸ್ ಆಫ್ ನಾರ್ತ್ ಅಮೆರಿಕಾ ಕನ್ಸಿಸ್ಟ್ ಆಫ್ 5 ಲೇಕ್ಸ್. ಅದು ಸರಿ ಇದೆ. ದೀಸ್ ಲೇಕ್ಸ್ ಇನ್ಕ್ಲೂಡ್ ಲೇಕ್ ಸುಪೀರಿಯರ್, ಲೇಕ್ ಮಿಚಿಗಾನ್, ಲೇಕ್ ಏರಿಯಾ, ಲೇಕ್ ಆಂಟೋರಿಯಾ ಆ್ಯಂಡ್ ಲೇಕ್ ಹುರಾನ್ ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಆ್ಯಂಡ್ ಲೇಕ್ ಮಿಚಿಗಾನ್ ಎಂಟೈರ್ಲಿ ಲೈಸ್ ಇನ್ USA. ಇದು 3 ಸಹ ಸರಿ ಇರ್ತಕ್ಕಂಥದ್ದು. ಆಪ್ಷನ್ 4. ಆ್ಯಂಡ್ ನೆಕ್ಸ್ಟು ಕೆಳನಲ್ಲಿ ಯಾವುದು ಅರ್ಮೇನಿಯಾದ ರಾಜಧಾನಿಯಾಗಿದೆ? ಈ ಕೆಳನಲ್ಲಿ ಯಾವುದು ಅರ್ಮೇನಿಯಾದ ರಾಜಧಾನಿ ಕೇಳಿದರೆ ಅರ್ಮೇನಿಯಾದ ರಾಜಧಾನಿ ಯಾವುದು ಅಂತ ಹೇಳಿದರೆ ಯೆರೆವಾನ್. ಆಪ್ಷನ್ 2. ಆ್ಯಂಡ್ ನೆಕ್ಸ್ಟು ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ. ಸೊ ನೋಡಿ ಇಲ್ಲಿ ಪ್ರೈರಿಸು, ಪುಸ್ತಾಜು, ಪಾಂಪಾಸ್ ಮತ್ತು ಡೌನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋದರೆ ಡೌನ್ಸ್ ಆಸ್ಟ್ರೇಲಿಯಾ ಇದು ಸರಿ ಇರ್ತಕ್ಕಂಥದ್ದು. ಆ್ಯಂಡ್ ಪ್ರೈರಿಸ್ ಉತ್ತರ ಅಮೆರಿಕ ಇದು ಸರಿ ಇದೆ. ಬಟ್ ಪಾಂಪಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಅರ್ಜೆಂಟೈನಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ಪುಸ್ತಾಜು ತಪ್ಪಾಗಿದೆ, ಹಂಗೇರಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಮತ್ತು ಆಪ್ಷನ್ 4 ಮಾತ್ರ ಸರಿ ಇದೆ. 2 ಜೋಡಿಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು.
ಆ್ಯಂಡ್ ನೆಕ್ಸ್ಟ್ ಈ ಹೇಳಿಕೆಯನ್ನು ಪರಿಗಣಿಸಿ. ಮಾಸಾಯಿ ನೋಮೆಡಿಕ್ ಬುಡಕಟ್ಟು ಈಗ ಕೀನ್ಯಾ ಮತ್ತು ತಾಂಜಾನಿಯಾದಲ್ಲಿ ಮಾಸಾಯಿ ಮಿತಿಯಲ್ಲಿದೆ. ಮಾಸಾಯಿಗಳು ಮಾಂಸಕ್ಕಾಗಿ ತಮ್ಮ ಜಾನುವಾರುಗಳ ವಧೆ ಮಾಡುತ್ತಿದ್ದರು. ಈ ಮೇಲೆ ನೀಡಲಾದ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಒಂದು ಮಾತ್ರ ಸರಿ ಇದೆ. ಮಾಸಾಯಿ ನೋಮಡಿಕ್ ಬುಡಕಟ್ಟು ಈಗ ಕೀನ್ಯಾ ಮತ್ತು ತಾಂಜಾನಿಯಾದಲ್ಲಿ ಮಾಸಾಯಿ ಮಿತಿಯಲ್ಲಿ ಇರ್ತಕ್ಕಂಥದ್ದು. ಆದರೆ ಅವರು ಜಾನುವಾರುಗಳನ್ನು ವಧೆ ಮಾಡುತ್ತಿದ್ದರು ಅಂತಕ್ಕಂಥದ್ದು ತಪ್ಪು. ನೆಕ್ಸ್ಟ್ ಚಿನುಕ್ ಮಾರುತಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಚಿನುಕ್ ಒಂದು ಬಿಸಿ ಮತ್ತು ಒಣ ಮಾರುತವಾಗಿದೆ, ಇದು ಸರಿ ಇದೆ. ಇದು ಪೂರ್ವದ ಕಡೆಯಿಂದ ರಾಯ್ಕಿನ್ಸ್ನ ಪಶ್ಚಿಮದ ಕಡೆಗೆ ಬೀಸುತ್ತದೆ, ತಪ್ಪಿದೆ. ಕೆಂಪು ಭಾರತೀಯರ ಭಾಷೆಯಲ್ಲಿ ಚಿನುಕ್ ಎಂದರೆ ಹಿಮ ತುಂಬಿದ ಮಾರುತಗಳು. ಸೊ ಇವೆರಡು ಸರಿ ಇದೆ, 1 ಮತ್ತು 3 ಮಾತ್ರ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಕ್ಯಾಪಿಟಲ್ ಆಫ್ ಆರ್ಮೇನಿಯಾ ಅಂದರೆ ಯೆರೆವಾನ್ ಅಂತಕ್ಕಂಥದ್ದು. ಆ್ಯಂಡ್ ಎಸ್ ಇಲ್ಲಿ ಬಂದಾಗ ಇದು ಮಾತ್ರ ಸರಿ ಇರ್ತಕ್ಕಂಥದ್ದು, ಇವೆರಡು ಸರಿ ಇದೆ. ಹಾಗಾಗಿ 2 pairs, ಓನ್ಲಿ 2 pairs. ಆ್ಯಂಡ್ ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಆಪ್ಷನ್ 1 ಮಾತ್ರ ಸರಿ ಇದೆ, ಆಪ್ಷನ್ 2 ತಪ್ಪಾಗಿದೆ. ಸೊ ಓನ್ಲಿ 1 ರೈಟ್. ಆ್ಯಂಡ್ ನೆಕ್ಸ್ಟ್ ವಿತ್ ರೆಫರೆನ್ಸ್ ಟು ಚಿನೋಕ್ ವಿಂಡ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಚಿನೋಕ್ ಇಸ್ ದ ವಾರ್ಮ್ ಆ್ಯಂಡ್ ಡ್ರೈ ವಿಂಡ್ ಸರಿ ಇದೆ. ಇನ್ ಅ ಲ್ಯಾಂಗ್ವೇಜ್ ಆಫ್ ರೆಡ್ ಇಂಡಿಯನ್ಸ್ ಚಿನೋಕ್ ಮೀನ್ಸ್ ಸ್ನೋ ಹೀಟಿಂಗ್ ವಿಂಡ್ಸ್, ಇವೆರಡು ಸರಿ ಇದೆ, ಇದು ತಪ್ಪಿದೆ. ಆ್ಯಂಡ್ ನೆಕ್ಸ್ಟು ಕೆಳಗಿನ ಯಾವ ಒಂದು ವಾಯುಗುಣದ ಪ್ರಕಾರ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತದೆ? ಪ್ರಕಾರವು ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರ್ತಕ್ಕಂಥ ವಾಯುಗುಣದ ಪ್ರಕಾರ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದು ಅಂತ ಹೇಳಿದರೆ ಮೆಡಿಟೇರಿಯನ್ ವಾಯುಗುಣ ಕಂಡುಬರ್ತಕ್ಕಂಥದ್ದು. ಆ್ಯಂಡ್ ಕೆಳಗಿನ ಯಾವ ಮೀನುಗಳು ಜೀವಂತ ಪಳಿಯುಳಿಕೆ ಎಂದು ಕರೆಯಲಾಗುತ್ತದೆ? ಕೆಳಗಿನ ಯಾವ ಮೀನುಗಳನ್ನು ಜೀವಂತ ಪಳಿಯುಳಿಕೆ ಎಂದು ಕರೆಯಲಾಗುತ್ತದೆ? ಲ್ಯಾಟಿಮೆರಿಯಾ. ಎಸ್. ಪರಿಸರದ ವ್ಯವಸ್ಥೆಯಲ್ಲಿ ಮೇಲ್ಪದರಿನಲ್ಲಿ ಕಾಣಿಸುವ ಜೀವಿಗಳು ಯಾವುದು? ನೆಕ್ಟನ್, ಪ್ಲಾಂಕ್ಟನ್, ಬೆಂಥೋಸ್, ಎಸ್ ನ್ಯೂಸ್ಟಾನ್. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 2 ಪ್ಲಾಂಕ್ಟನ್. ಸೊ ಇಲ್ಲಿ ಪರಿಸರದ ವ್ಯವಸ್ಥೆ, ಜಲ ಪರಿಸರದ ವ್ಯವಸ್ಥೆಯಲ್ಲಿ ಕೇಳಿದ್ದಾರೆ. ಎಸ್, ಇದು ಈ ಕ್ವಶನ್ ಸಹ ಗ್ರೂಪ್ ಪಿಲಿ ಮತ್ತು ಲಾಸ್ಟ್ ಒಂದು ಪೇಪರ್ ಬಿಡಿಸುವಾಗ ಸಹ ಈ ಕ್ವಶನ್ ಸಹ ರಿಪೀಟ್ ಆಗಿದೆ. ತುಂಬ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಹೋಗ್ತವೆ. ಹಾಗೆ ನೀವು KPSC ಗ್ರೂಪ್ ಪಿ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಸುಮಾರು ಕ್ವಶನ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಸಹ ನೀವು ಡೀಟೇಲಾಗಿ ಪೇಪರ್ನೇ ಸ್ಟಡಿ ಮಾಡ್ತೀವಿ ಅಂತಂದರೆ ಸುಮಾರು ಎಷ್ಟೋ ಕ್ವಶನ್ ನೀವು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಅದರಲ್ಲಿ ಕೊಟ್ಟಿರುವ ಲಿಪಿಡ್ಗಳಲ್ಲಿ ಯಾವ ಲಿಪಿಡ್ ಪ್ಲಾಸ್ಮಾ ಮೆಂಬ್ರೇನ್ನಲ್ಲಿ ಕೊಬ್ಬಿನ ಪದಾರ್ಥದಿಂದ ಹೆಚ್ಚಾಗಿ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಪಾಸ್ಫೋಲಿಪಿಡ್ ಅಂತಕ್ಕಂಥದ್ದು. ವ್ಯಾಸೋರಮ್ ಎಂಬ ರಕ್ತನಾಳವು ರಕ್ತವನ್ನು ಸರಬರಾಜು ಮಾಡುವುದು. ರಕ್ತನಾಳಗಳು, ಲಿಂಫ್ ನಾಳಗಳು, ಹೃದಯದ ಸ್ನಾಯುಗಳು, ಸ್ಕ್ಲೀ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 1 ರಕ್ತನಾಳಗಳು. ಎಸ್. ವುಲ್ಫ್ ಇರ್ಚ್ ಹಾರ್ನ್ ಲಕ್ಷಣಾವಳಿಯು ಇದಕ್ಕೆ ಉದಾಹರಣೆಯಾಗಿದೆ. ಡೂಪ್ಲಿಕೇಶನ್, ಡಿಲೀಷನ್, ಟ್ರಾನ್ಸ್ಲೋಕೇಶನ್, ಇನ್ವರ್ಷನ್ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಡಿಲೀಷನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಕ್ಲೈಮೇಟ್ ಇಸ್ ಫೌಂಡ್ ಇನ್ ಕ್ಯಾಲಿಫೋರ್ನಿಯಾ? ಮೆಡಿಟೇರಿಯನ್ ಕ್ಲೈಮೇಟ್. ವಿಚ್ ಆಫ್ ದ ಫಾಲೋಯಿಂಗ್ ಫಿಶ್ ಇಸ್ ನೋನ್ ಆಸ್ ಲಿವಿಂಗ್ ಫಾಜೆಲ್ ಅಂತ ಹೇಳಿದ್ರೆ ಲೆಟಿಮೇರಿಯಾ ಅಂತಕ್ಕಂಥದ್ದು. ಆ್ಯಂಡ್ ಫ್ರೀ ಫ್ಲೋಟಿಂಗ್ ಫಾರ್ಮ್ಸ್ ಇನ್ ದ ಅಪ್ಪರ್ ಸರ್ಫೇಸ್ ಆಫ್ ಆ್ಯನ್ ಆಕ್ವಾಟಿಕ್ ಎಕೋಸಿಸ್ಟಮ್ ಅಂದರೆ ಪ್ಲಾಂಕ್ಟನ್. ಎಸ್, ತುಂಬ ಇಂಪಾರ್ಟೆಂಟ್ ಕ್ವಶನ್, 2-3 ಸಲ ರಿಪೀಟ್ ಆಗಿದೆ ಕ್ವಶನ್ ಗ್ರೂಪ್ ಬಿಗೆ. ಆ್ಯಂಡ್ ಅಮಾಂಗ್ ದ ಫಾಲೋಯಿಂಗ್ ಲಿಪಿಡ್ಸ್ ವಿಚ್ ಲಿಪಿಡ್ ಇಸ್ ಮೋರ್ ಆ್ಯಂಡ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳಿದರೆ ಪಾಸ್ಫೋಲಿಪಿಡ್ಸ್. ಆ್ಯಂಡ್ ನೆಕ್ಸ್ಟ್ ವಾಸಮ್ ಈಸ್ ಎ ಬ್ಲಡ್ ವೆಸಲ್ ದಟ್ ಸಪ್ಲೈಸ್ ದಟ್ ಟು ಬ್ಲಡ್ ವೆಸಲ್. ಸೊ Stone syndrome is an example of dilation. ಕರ್ನಾಟಕದ ಅತಿ ದೊಡ್ಡ ಸೌರಶಕ್ತಿ ಘಟಕ ಎಲ್ಲಿದೆ? ಎಸ್, ಪಾವಗಡ, ಶಕ್ತಿನಗರ, ಕೈಗಾ, ಚಿತ್ರದುರ್ಗ. ಸೊ ಆನ್ಸರ್ ಪಾವಗಡ. ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಿಸುವ ದಿನ ಎಷ್ಟು ಸಿಂಪಲ್ ಕ್ವಶನ್, ಜನವರಿ 25. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕ್ವಶನ್ನು. ಎ ಮತ್ತು ಬಿ ಒಟ್ಟಾಗಿ 12 ದಿನ, ಎ ಬಿ ಮತ್ತು ಸಿ ಅದೇ ಕೆಲಸವನ್ನು 16 ದಿನ, ಅದೇ ಕೆಲಸವನ್ನು ಮುಗಿಸಲು ಎಯು 5 ದಿನ ಮತ್ತು ಬಿಯು 7 ದಿನ ತೆಗೆದುಕೊಂಡರೆ, ಸಿಯು 13 ದಿನಗಳನ್ನು ತೆಗೆದುಕೊಂಡರೆ ಅದೇ ಕೆಲಸವನ್ನು ಎಯು ಎಷ್ಟು ದಿನಗಳಲ್ಲಿ ತಾನೊಬ್ಬನೇ ಮಾಡಬಲ್ಲನು ಅಂತಕ್ಕಂಥದ್ದು. ಸೊ ತುಂಬ ಪ್ರೋಸೆಸ್ ಇದೆ ಇದಕ್ಕೆ. ಆನ್ಸರ್ ಬಂದು 16. ನೆಕ್ಸ್ಟು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯು ಸೆಪ್ಟೆಂಬರ್ 25, 2014 ಪ್ರಾರಂಭಿಸಲ್ಪಟ್ಟಿತು. ಈ ಯೋಜನೆಯ ಉದ್ದೇಶವು ಗ್ರಾಮೀಣ ಯುವಕರಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದಾಗಿರುತ್ತದೆ. ಸೊ ಇಲ್ಲಿ ಎ ಮತ್ತು ಬಿ ಎರಡೂ ಸಹ ಸರಿ ಇದ್ದಾವೆ, ಹಾಗಾಗಿ ಆಪ್ಷನ್ 3. ಆ್ಯಂಡ್ ಲಾಸ್ಟ್ ಕ್ವೆಶನ್. ಭಾರತದಲ್ಲಿ ಮತದಾರರ ಗುರುತಿನ ಚೀಟಿ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ 1993. ಭಾರತದಲ್ಲಿ EVM ಅನ್ನು ಸಾರ್ವತ್ರಿಕವಾಗಿ ಬಳಸಿದ್ದು ಯಾವಾಗ? ಎಲೆಕ್ಷನ್ ವೋಟಿಂಗ್ ಮಷೀನ್ ಬಳಸಿದ್ದು ಯಾವಾಗ ಅಂತೇಳಿದ್ರೆ 2004, 2004.
ಭಾರತ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? 1985. ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಜಾರಿಗೆ ತಂದ ವರ್ಷ 1977. ಓಕೆ, ಸೊ ಇದಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್, ದ ಬಿಗ್ಗೆಸ್ಟ್ ಸೋಲಾರ್ ಪವರ್ ಪ್ಲಾಂಟ್ ಇನ್ ಕರ್ನಾಟಕ, ಪಾವಗಡ. ನ್ಯಾಷನಲ್ ವೋಟರ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ 25th January. ಆ್ಯಂಡ್ ಎಸ್ ಮೆಂಟಲ್ ಅಬಿಲಿಟಿಗೆ ಆನ್ಸರು 16. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಲಾಂಚ್ಡ್ ಆನ್ 25th September 2014 ಸರಿ ಇದೆ. ದ ಆಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಇಸ್ ಟು ಎನ್ಹೆನ್ಸ್ ಎಂಪ್ಲಾಯಬಿಲಿಟಿ ಅಮಂಗ್ ರೂರಲ್ ಯೂತ್ ಸರಿ ಇದೆ. ಸೊ ಆಪ್ಷನ್ ಎ ಆ್ಯಂಡ್ ಬಿ ಆರ್ ಟ್ರೂ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಇಂಪ್ಲಿಮೆಂಟೇಷನ್ ಆಫ್ ವೋಟರ್ ಐ ಡಿ ಇನ್ ಇಂಡಿಯಾ 1993. ದ ಯೂನಿವರ್ಸಲ್ ಯೂಸ್ ಆಫ್ ಎಲೆಕ್ಟ್ರಿಕಲ್ ವೋಟರ್ ಮಷಿನ್ ಈಸ್ ಇಂಡಿಯಾ 2004. Implementation of anti-defection regulation in India 1985. The year of implementation of fundamental duties in India 1977. ಸೊ ಆಪ್ಷನ್ 1. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಂಗ್ಲೀಷ್ ಕನ್ನಡ ಎರಡೂ ಸಹ ಕೊಟ್ಟಿರ್ತಕ್ಕಂಥದ್ದು. ಸೊ ನೀವು ಆದಷ್ಟು ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ ಪೇಪರ್ನ ಬಿಡಿಸೋದ್ರಿಂದ ನಿಮಗೆ ಮಿನಿಮಮ್ ಒಂದು 10ರಿಂದ 15 ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ನೀವು ಓವರಾಲ್ ಆಗಿ ನೀಟಾಗಿ ಸ್ಟಡಿನ ಮಾಡ್ತೀವಿ ಅಂತೇಳಿ ಕಾನ್ಸೆಪ್ಟ್ ಅಲ್ಲೇ ಇರುತ್ತೆ. ಸೊ ಒಂದು 10 ಪೇಪರನ್ನು ನೀವು ಬಿಡಿಸಿದ್ರೆ ಅದರ 10 ಪೇಪರ್ನ ಸುತ್ತಮುತ್ತ ಇರ್ತಕ್ಕಂಥ ನೀವು ಟಾಪಿಕ್ಗಳನ್ನ ತೊಗೊಂಡು ಓದೋದ್ರಿಂದ ನಿಮಗೆ ಆಲ್ಮೋಸ್ಟ್ ಸಿಲೆಬಸ್ನ ಕವರ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪೇಪರನ್ನು ನಾನು ಬಿಡಿಸಿ ಕೊಟ್ಟಿದ್ದೀನಿ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.